ಗುರವೇ ನಮೋ ನಮಃ. ಏಳಿ ಗುರು ಸಿದ್ಧಲಿಂಗೇಶ್ವರ ಹಾನಗಲ ಗುರುಕುಮಾರ ಪಂಚಾಕ್ಷರೇಶ್ವರ ಪುಟ್ಟರಾಜ ಗುರುವರ ಶಾರದಾ ಮಾತೆ ನಮೋ ನಮಃ. ಆಂಜನೇಯನೇ ಈಶ್ವರನೇ ಶಿವಯೋಗಿ ಸಿದ್ದರಾಮೇಶ್ವರನೇ ಮಲ್ಲಯ್ಯನೇ ಮಲ್ಲಿನಾಥನೇ ಪರಮಶಿವೇಶ್ವರನೇ ಗುರುವೇ ಶಿವನೋ ಶಿವನೇ ಗುರು ಗುರುವೇ ಶಿವನೋ ಶಿವನೇ ಗುರು
पार्वतीपति शिव हर हर महादेव। शिवयोगी सिद्धरामेश्वर महाराज की जय। जय मंगलम जय नमः पार्वती पते शिव हर हर महादेव। हेलो श्रीमद् जगत गुरु पंचाचार्य महाराज की, श्री सिद्धरामेश्वर महाराज की, श्री सिद्धरामेश्वर महाराज की, श्री सिद्धरामेश्वर महाराज की। मानव धर्मಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ। ವಂದೇ ಪಂಚಾಚಾರ್ಯ, ವಂದೇ ಪಂಚಾಚಾರ್ಯ। ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ। या देवी सर्वभूतेषु मात्ररूपेण संस्थिता, नमस्तस्यै 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 नमो नमः। ಆರಂಭದಲ್ಲಿ ಎನ್ನ ಆರಾಧ್ಯ ಗುರು ಶ್ರೇಷ್ಠರಾಗಿರುವಂತಹ ವೀರಶೈವ ಮತ ಸಂಸ್ಥಾಪನಾಚಾರ್ಯರಾಗಿರುವಂತಹ ಶ್ರೀ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಪವಿತ್ರ ಶ್ರೀ ಚರಣಗಳಿಗೆ ನಮಸ್ಕರಿಸಿ, ಜಂಗಮರಸಳ್ಳಿ ಶ್ರೀ ಪರವರ್ಗ ಮಠದ ಶ್ರೀ ಗುರು ಪಟ್ಟದ ಮಹಾಸ್ವಾಮಿಗಳವರ ಹಾಗೂ ಶ್ರೀ ಗುರು ಅಖಂಡ ಪರಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಸನ್ನಿಧಾನಕ್ಕೆ ನಮಸ್ಕರಿಸಿ, ಪುರಾಣದ ಒಡೆಯರು, ಮಸೀದಿಪುರ ಗ್ರಾಮದ ಆರಾಧ್ಯ ದೇವರು, ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿರುವಂತಹ ಶ್ರೀ ಸಿದ್ದರಾಮೇಶ್ವರರ ಸನ್ನಿಧಾನಕ್ಕೆ ಯೋಗ ಸಮಾಧಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪ್ರತಿ ವರ್ಷದ ಪದ್ಧತಿಯಂತೆ ಮಸೀದಿಪುರದ ಗ್ರಾಮದೊಳಗೆ ನಡೆಯುವಂತಹ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಒಂದು ತಿಂಗಳು ಪರ್ಯಂತರವಾಗಿ ಸಂಗೀತ ಸೇವೆಯನ್ನ ಮಾಡ್ತಾ ಇರುವಂತಹ ಗಾನಕೋಗಿಲೆ ಗಾನ ಭಾಸ್ಕರ ಆತ್ಮೀಯ ಗವಾಯಿಗಳಾಗಿರುವಂತಹ ಶ್ರೀ ಸುರೇಶ್ ಗವಾಯಿಗಳವರೇ, ವರ್ಷ ಎಸ್ ಎಸ್ ಹಿರೇಮಠ ಬರ್ತಿದ್ರು ಅವ್ರ ಮೊಮ್ಮಗ, ಎಸ್ ಎಸ್ ಹಿರೇಮಠ ಅವ್ರ ಮೊಮ್ಮಗರಾಗಿರುವಂತಹ ಪ್ರತಾಪ್ ತಬಲಾ ವಾದಕರೇ, ಗ್ರಾಮದ ಸಮಸ್ತ ಸದ್ಭಕ್ತರೇ, ಜಂಗಮ ಪುಂಗವರೇ, ವಾತ್ಸಲ್ಯ ಮೂರ್ತಿಗಳ ತಾಯಿಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಜ್ಯೋತಿಗೆ ಶರಣು ಶರಣಾರ್ಥಿ. ಯಾವ ಜನ್ಮದ ಋಣದ ಪುಣ್ಯವೋ ಗೊತ್ತಿಲ್ಲ, ಅದು ನಮ್ಮ ಜೀವನದೊಳಗೆ ಮೊಟ್ಟ ಮೊದಲನೇದಾಗಿ ಪುರಾಣ ಹೇಳಿದ್ದು ಅಂದ್ರೆ ಯರಗುಡಿ ಗ್ರಾಮದಲ್ಲಿ 10 ದಿನಗಳ ಪರ್ಯಂತರವಾಗಿ ಶ್ರೀ ದೇವಿ ಮಹಾತ್ಮೆಯ ಪುರಾಣ ಚರಿತ್ರೆ. ನಾವು ಹಿಂಗೆಲ್ಲ ಪುರಾಣ ಪ್ರವಚನಗಳಿಗೆ ಹೋಗೋದು ಬಹಳ ಕಡಿಮೆ, ಭಕ್ತರ ಮನೆಗಳಿಗೆ ಪೂಜೆ ಪುನಸ್ಕಾರಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಮೊದಲನೇದಾಗಿ ಯರಗುಡಿ ಗ್ರಾಮದಲ್ಲಿ ದೇವಿ ಪುರಾಣದ ಪ್ರವಚನ ಹೇಳಿದರೆ ಶರಣರು, ಯೋಗಿಗಳು, ಸಂತರು, ಸಾಧಕರು ಅವರ ಪುರಾಣವನ್ನ
ಎರಡನೇ ಸಾರಿ ಸಿಕ್ಕಂತಹ ಅವಕಾಶ ವೇದಿಕೆ ಯಾವುದಪ್ಪ ಅಂದ್ರೆ ಅದು ಮಸೀದಿಪುರದ ಗ್ರಾಮದ ವೇದಿಕೆ ಎನ್ನುವಂತಹ ಮಾತನ್ನ ನಾನು ನೆನಪಿಸಿಕೊಳ್ಳಬೇಕಾಗ್ತದೆ. ಪುರಾಣ ಅಂತಂದ್ರೆ ಅದು ಶರಣರ ಮಹಾತ್ಮರ ಜೀವನ ಚರಿತ್ರೆ ಅವೆಲ್ಲ. ಅದು ಯಾವುದೋ ಕಟ್ಟು ಕಥೆಗಳಲ್ಲ ಅಥವಾ ಕಾಲ್ಪನಿಕ ಕಥೆಗಳು ಅಲ್ಲ. ನಡೆದಂತಹ ಮಹಾತ್ಮರ ಜೀವನದ ಅವರ ಬದುಕಿನ ಎಲ್ಲಾ ಘಟನೆಗಳನ್ನ ಲಿಖಿತ ಮುಖಾಂತರ ಒಂದೆಡೆ ಗ್ರಂಥದೊಳಗೆ ಸಂಗ್ರಹ ಮಾಡಿರುವಂತಹ ಈ ಪುರಾಣ ಪ್ರವಚನ ಅವರ ಜೀವನ ಚರಿತ್ರೆ. ಆ ನಿಟ್ಟಿನೊಳಗೆ ನಮ್ಮ ಗವಾಯಿಗಳು ಬಹಳ ಚಂದ ಹಾಡಿದರು. ಯಾವ ಹಾಡು? ಗುರುವೇ ಶಿವನು, ಶಿವನೇ ಗುರುವು, ಇವರೊಳಗೆ ಅಂತರವಿಲ್ಲ ಅಥವಾ ವ್ಯತ್ಯಾಸವಿಲ್ಲ. ವ್ಯತ್ಯಾಸವನ್ನ ಕಲ್ಪಿಸಿದವಗೆ ರೌರವ ನರಕ ತಪ್ಪದ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತೇಳಿ. ಈ ಜಗತ್ತಿನೊಳಗೆ ನಮ್ಮ ಕಣ್ಣಿಗೆ ಕಾಣಲಾರದೆ ಎಷ್ಟೋ ವಿಷಯಗಳು ರಹಸ್ಯಮಯವಾಗಿ ಇದ್ದಾವೆ. ನಮ್ಮ ಮನಸ್ಸಿಗೆ ಗೋಚರವಾಗದ್ದು, ಕಣ್ಣಿಗೆ ಕಾಣದ್ದು ಎಷ್ಟೋ ರಹಸ್ಯ ನಿಗೂಢಗಳು ಈ ಜಗತ್ತಿನೊಳಗ ಅಡಗಿದವೆ, ಭೂಮಂಡಲದೊಳಗೆ. ಎಂತಹ ಅದ್ಭುತ ಅಂತಂದ್ರೆ ಈ ಜಗತ್ತಿನೊಳಗ ಎಷ್ಟೆಷ್ಟು ವಿಸ್ಮಯಗಳಿದಾವಂದ್ರೆ, ನೀವೇನಾದ್ರೂ ಸೈಕಲ್ ತಗೊಂಡು ದಾರಿ ಒಳಗೆ ಹೋಗ್ಬೇಕಾದ್ರೆ ಅಕಸ್ಮಾತ್ ಏನಾದ್ರೂ ಪಂಚರ್ ಆಯ್ತು, ಒಂದು ಮುಳ್ಳು ಚುಚ್ಚಿತು, ಪಂಚರ್ ಆಯ್ತು, ಗಾಳಿ ಹೋಯ್ತಂದ್ರೆ ಅದು ಮುಂದೆ ಹೋಗಂಗಿಲ್ಲ. ಮತ್ತೆ ಒಂದು ಮುಳ್ಳು ಚುಚ್ಚಿದ್ರೇನೆ ಪಂಚರ್ ಆಗಿ ಅಲ್ಲೇ ನಿಲ್ತದೆ ಗಾಡಿ. ಆದ್ರೆ ದೇವರು ಈ ದೇಹಕ್ಕೆ ನವರಂಧ್ರಗಳನ್ನ ಕೊಟ್ಟರು ಪಂಚರ್ ಆಗಲಾರಂಗೆ ದೇವರು ಇಟ್ಟನಲ್ಲ ಜಗತ್ತಿನೊಳಗ. ಇಂತಹ ಎಷ್ಟೋ ರಹಸ್ಯಗಳು ಈ ಭೂಮಂಡಲದೊಳಗೆ ಅದಾವ. ಹಾಗೆ ನಾವು ತಿಪ್ಪೆ ಅಂದ್ರೆ ನಾವು ಯಾರು ಇಷ್ಟಪಡ್ತೀವಿ? ತಿಪ್ಪೆ ತರೋಕೆ ಯಾರು ಇಷ್ಟಪಡ್ತೀವ? ಆ ತಿಪ್ಪೆಯ ಹತ್ತಿರ ಹೋದ್ರೆ ಬಹಳ ದುರ್ವಾಸನೆ ಬರ್ತಾ ಇರ್ತದೆ. ದುರ್ವಾಸನೆ ಬರುವಂತಹ ತಿಪ್ಪೆಯೊಳಗೆ ಒಂದು ಮಾವಿನ ಗಿಡ ಆಯ್ತು, ಬೀಜ ಆಯಿತು, ಅಥವಾ ಬೇವಿನ ಗಿಡದ ಬೀಜ ಆಯಿತು, ಅಥವಾ ಬಿಲ್ವ ವೃಕ್ಷದ ಗಿಡದ ಬೀಜ ಹಾಕಿದ್ರೆ ಅಲ್ಲಿ ತಿಪ್ಪೆಗೂ ಸಹಿತ ಆ ಬಿಲ್ವ ಪತ್ರೆ ಹುಡುತ್ತದೆ, ಆ ತಿಪ್ಪೆಗೂ ಸಹಿತ ಮಾವಿನ ಮರ ಹುಡ್ತದಂತಂದ್ರೆ ಅದು ತಿಪ್ಪೆ ನೋಡಲ್ಲ, ತಿಪ್ಪೆಯೊಳಗಿರುವಂತ ತನ್ನ ಶಕ್ತಿಯನ್ನು ನೋಡ್ತದೆ. ಹಿಂಗ ಅನೇಕ ರಹಸ್ಯಮಯವಾದಂತಹ ಎಷ್ಟೋ ಘಟನೆಗಳು, ವಿಷಯಗಳು ಈ ಭೂಮಂಡಲದೊಳಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಜಗತ್ತಿನಲ್ಲಿ ಈ ರಹಸ್ಯಗಳು ನಿಗೂಢವಾಗಿ ಇರೋ ಹಾಗೇನೆ ಇದರೊಳಗೆ ಇನ್ನೂ ವಿಶೇಷ ಏನಿದ್ದಾರೆ ಅಂದ್ರೆ ಗುರು ಮತ್ತು ಶಿಷ್ಯ ಎನ್ನುವಂತಹದನ್ನು ಭಗವಂತ ಇದ್ದಾನೆ. ಭಕ್ತ ಹಾಗೂ ಭಗವಂತ, ಗುರು ಮತ್ತು ಶಿಷ್ಯ ಅನ್ನೋದನ್ನು. ವಚನದ ಅರ್ಥ ಇಷ್ಟೇ. ಜಗತ್ತಿನೊಳಗ ಭಗವಂತನಾಗಿ ಕೈಲಾಸದಿಂದನೋ ವೈಕುಂಠದಿಂದನೋ ಬ್ರಹ್ಮಲೋಕದಿಂದನೋ ಈ ಭೂಮಂಡಲಕ್ಕೆ ಹುಟ್ಟಿ ಈ ಭೂಮಿಗೆ ಬಂದ ಆ ದೇವರು ದೇವರಾಗಿ ಹುಟ್ಟಿ ಬಂದ. ಯಾರನ್ನೂ ಪರಿವರ್ತನೆ ಮಾಡ್ಲಿಕ್ಕಾಗಲಿಲ್ಲ, ಯಾರ ಮನಸ್ಸನ್ನು ಬದಲಾವಣೆ ಮಾಡ್ಲಿಕ್ಕಾಗಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರೆ ದೇವರು ದೇವರಾಗಿ ಬಂದ, ಹಂಗಾಗಿ ಬದಲಾವಣೆ ಮಾಡಕ್ಕಾಗಲಿಲ್ಲ. ಉದಾಹರಣೆ ಅಂತಂದ್ರೆ ರಾವಣ ಎನ್ನುವಂತಹ ಒಬ್ಬ ರಾಕ್ಷಸ. ಅವನನ್ನ ಯಾರ ಬದಲಾವಣೆ ಮಾಡಕ್ ಬಂದ್ರು? ಮಹಾವಿಷ್ಣುವಿನ ಅಪರವತಾರಾಗಿ ಆಗಿರುವಂತಹ ಶ್ರೀರಾಮನೇ, ಆ ವೈಕುಂಠದ ಅಧಿಪತಿಯಾದಂತಹ ಆ ವಿಷ್ಣುವೇ ಶ್ರೀರಾಮನಾಗಿ ಹುಟ್ಟಿ ಬಂದ. ರಾವಣನ ಸಂಹಾರ ಮಾಡಿದ್ದೇ ಹೊರತು ಅವನ ಮನಸ್ಸನ್ನೇ ಪರಿವರ್ತನೆ ಮಾಡಲಿಲ್ಲ. ಹಾಗೆ ಅದೇ ಮಹಾವಿಷ್ಣು ಶ್ರೀಕೃಷ್ಣನಾಗಿ ಹುಟ್ಟಿ ಬಂದ. ಕಂಸನನ್ನ ಸಂಹಾರ ಮಾಡಿದ್ನೇ ಹೊರತು ಅವನ ಮನಸ್ಸನ್ನ ಪರಿವರ್ತನೆ ಮಾಡಕ್ಕಾಗಲಿಲ್ಲ.
ಆ ಮಹಾವಿಷ್ಣುವೇ ಉಗ್ರ ನರಸಿಂಹನಾಗಿ ಹುಟ್ಟಿ ಬಂದ. ಹಿರಣ್ಯ ಕಶ್ಯಪನನ್ನ, ಆ ರಾಕ್ಷಸನನ್ನ ಕೊಂದ. ಆದರೆ ಅವನನ್ನ ಪರಿವರ್ತನೆ ಮಾಡಕ್ಕಾಗಲಿಲ್ಲ. ಆಗ ದೇವರ ಆಲೋಚನೆ ಮಾಡಿದ, ದೇವರು ದೇವರಾಗಿ ಭೂಮಂಡಲದೊಳಗೆ ಅವತರಿಸಿದ್ರು ಯಾರು ಪರಿವರ್ತನೆ ಮಾಡಕ್ಕಾಗಲಿಲ್ಲ. ಬರೀ ಸಂಹಾರ ಮಾಡದೆ ಆಯ್ಕೆ ಹೊರತು ಯಾರ ಮನಸ್ಸನ್ನ ಬದಲಾಯಿಸಕ್ಕಾಗಲಿಲ್ಲ. ಏನ್ ಮಾಡಬೇಕು ಅಂತ ದೇವರ ಆಲೋಚನೆ ಮಾಡಿದ. ಹಂಗ ಆಲೋಚನೆ ಮಾಡಿದಾಗ ಆತನ ಬುದ್ಧಿಗೆ ಹೊಳೆದಿತ್ತು ಒಂದು ವಿಷಯ ಸುದ್ದಿ. ಏನಪ್ಪಾ ಅಂದ್ರೆ, ನಾನು ದೇವರು ದೇವರಾಗಿ ಹೋಗಬಾರ್ದು, ದೇವರು ಗುರುವಾಗಿ ಹೋಗಬೇಕು ಭೂಮಂಡಲದೊಳಗಂತ ಭೂಮಂಡಲದಲ್ಲಿ ಗುರುವಾಗಿ ದೇವರು ಅವತರಿಸಿದ. ಆ ಗುರುವು ಬ್ರಹ್ಮನ ಸ್ವರೂಪ, ವಿಷ್ಣು ಸ್ವರೂಪ, ಶಿವನ ಸ್ವರೂಪವನ್ನು ತಾಳಿ ಈ ಭೂಲೋಕದೊಳಗೆ ಅನೇಕ ಪವಾಡಗಳನ್ನ, ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಜನರ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಬರ್ತಾ ಇರ್ತಾರೆ. ದೇವರು, ಆ ದೇವರ ವಿಗ್ರಹ, ದೇವರ ಭಾವಚಿತ್ರ ನಮ್ಮ ಜೊತೆ ಯಾವತ್ತೂ ಮಾತಾಡ್ತದೆ ಅಂದ್ರೆ ಯಾರು? ದೇವರ ಭಾವಚಿತ್ರ ಮತ್ತು ದೇವರ ವಿಗ್ರಹ ಯಾರ ಹತ್ರ ಮಾತಾಡಂಗಿಲ್ಲ. ಹಾಗಾದ್ರೆ ಮಾತನಾಡುವ ಒಬ್ರು ದೇವರು ಬೇಕಲ್ಲ. ಕಷ್ಟ ಕೇಳಿದ ಮೇಲೆ ಆ ಕಷ್ಟಕ್ಕೆ ಪರಿಹಾರ ಕೊಡುವಂತಹ, ಮಾರ್ಗ ತೋರಿಸುವಂತಹ, ಮಾತನಾಡುವಂತಹ ದೇವರು ಬೇಕು. ಹಾಗಾದ್ರೆ ಆ ದೇವರು ಯಾರು ಅಂದ್ರೆ ಒಬ್ಬ ಗುರು. ಹಾಗಾಗಿ ಪುಟ್ಟಯ್ಯಜ್ಜನವರು ಆ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಪೀಠಾಧಿಪತಿ ಅಥವಾ ಉತ್ತರಾಧಿಕಾರಿ ಆಗೋದಕ್ಕಿಂತ ಮುಂಚೆ ಶ್ರೀ ಪರಮ ಪೂಜ್ಯ ಪಂಚಾಕ್ಷರಿ ಗವಾಯಿಗಳವರು ಇರ್ತಾರೆ. ಆ ಪಂಚಾಕ್ಷರಿ ಅಜ್ಜವರು ಪುಟ್ಟಯ್ಯಜ್ಜನನ್ನ ಹೇಳ್ತಾರೆ, ಮಗ, ನೀನು ನನ್ನ ನಂತರ ಈ ವೀರೇಶ್ವರ ಪುಣ್ಯಾಶ್ರಮಕ್ಕೆ ನೀನೇ ಉತ್ತರಾಧಿಕಾರಿಯಾಗು. ನಿನ್ನಿಂದ ಲೋಕ ಕಲ್ಯಾಣ ಆಗ್ತದೆ, ನಿನ್ನಿಂದ ಆಶ್ರಮದ ಹೆಸರು ಬೆಳೀತದೆ ಅಂತಂದು ಹೇಳ್ತಾರೆ. ಆಗ ಪುಟ್ಟಯ್ಯಜ್ಜ ಹೇಳ್ತಾನ, ಗುರುಗಳೇ, ನನಗೆ ಕಣ್ಣು ಕಾಣಲ್ಲ ಗುರುಗಳೇ, ನನಗೆ ಕಣ್ಣು ಕಾಣಲ್ಲ, ನಾನು ಕುರುಡನಿದ್ದೀನಿ, ನನ್ನಿಂದ ಆಗಲ್ಲ ಅಂತ ಪುಟ್ಟಯ್ಯಜ್ಜ ಹೇಳ್ತಾನೆ. ಆಗ ಪಂಚಾಕ್ಷರಜ್ಜ ಹೇಳ್ತಾನ, ನೋಡಪ್ಪ ಪುಟ್ಟಯ್ಯ, ನಿನಗೂ ಕಣ್ಣು ಕಾಣಲ್ಲ, ನನಗೂ ಕಣ್ಣು ಕಾಣಲ್ಲ, ಇಬ್ಬರಿಗೂ ಕಣ್ಣು ಯಾರಪ್ಪ ಅಂದ್ರೆ ಅವರ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅಂತ ಹೇಳಿದ್ದಾರೆ. ಅಂದ್ರೆ ಕಣ್ಣು ಕಾಣದೆ ಇರುವಂತಹ ಇಬ್ಬರು ವ್ಯಕ್ತಿಗಳು ಜಗತ್ತಿಗೆ ಸಂಗೀತದ ಶಕ್ತಿ ಆಗಂದ್ರೆ ಕಾರಣ ಯಾವುದು? ಅದು ಗುರು ಎನ್ನುವಂತಹ ಶಕ್ತಿ. ನಾವು ಗುರುವನ್ನ ನಾವು ನಂಬಬೇಕು. ಕಾಯ, ವಾಚ, ಮಾನಸ ತ್ರಿಕರಣ ಪೂರ್ವಕವಾಗಿ ನಾವು ನಂಬಬೇಕು. ನಾವು ಹ್ಯಾಗ ನಂಬಬೇಕು ಅಂದ್ರೆ, ನಮ್ಮ ಕೆಲಸ ಆಗುವವನಿಗಷ್ಟೇ ನಾವು ನಂಬೋದಲ್ಲ, ನಮ್ಮ ಅವಶ್ಯಕತೆಗಳು ಮುಗಿಯುವವನಿಗಷ್ಟೇ ನಾವು ನಂಬೋದಲ್ಲ. ಕಷ್ಟ ಬಂದ್ರೂ, ಸುಖ ಬಂದ್ರೂ, ನೋವು ಬಂದ್ರೂ, ನಲಿವು ಬಂದ್ರೂ, ಯಾವುದೇ ತೊಂದರೆ ತಾಪತ್ರಯ ಬಂದ್ರೂ, ಗುರುವೇ ಎಲ್ಲ ನಿನ್ನ ಆಶೀರ್ವಾದ ಅಂತ ಹೇಳಬಹುದು. ಇವತ್ತಿನ ಕಾಲದಲ್ಲಿ ಎಂತೆಂತಹ ಜನರಿದ್ದಾರೆ, ಗುರುವನ್ನ ನಾವು ನಂಬದೆ, ದೈವವನ್ನು ನಂಬದೆ ಇರುವಂತ ಎಷ್ಟೋ ಜನರಿದ್ದಾರೆ. ಒಂದು ಉದಾಹರಣೆ ಏನು ಅಂತಂದ್ರೆ, ನಮ್ಮಲ್ಲಿ ನಂಬಿಕೆಗಳು ಒಬ್ಬರ ಮೇಲೆ ಇಡಂಗಿಲ್ಲ. ಇವತ್ತಿನ ಕಾಲದಲ್ಲಿ ಒಂದ್ಸಲಿ ನಮ್ಮ ಹತ್ರ, ಇನ್ನೊಂದ್ಸಲಿ ಇನ್ನೊಬ್ಬರ ಹತ್ರ, ಹಿಂಗೆ ನಂಬಿಕೆ. ಒಮ್ಮೆ ಒಬ್ಬ ಶಿಷ್ಯ ಗುರುಗಳ ಹತ್ರ ಹೋಗಿ ದೀಕ್ಷೆ ತಗೊಳ್ತಾನೆ. ದೀಕ್ಷೆ ತಗೊಂಡು ಮನೆಗೆ ಬಂದು ಪೂಜೆ ಮಾಡ್ಕೊಳ್ತಾನ, ಮತ್ತೆ ಹೊರಗೆ ಬರ್ತಾನ. ಹೊರಗೆ ಬಂದ್ಮೇಲೆ ಸ್ವಲ್ಪ ಹೊರಗೆ ಬಂದು ಆ ಕಡೆ ನೋಡಿ ಒಂದು ಪ್ಯಾಟೆಗೆ ಹೋಗ್ತಾನ. ಪ್ಯಾಟೆಗೆ ಹೋಗಿ ಆ ಪ್ಯಾಟೆ ಒಳಗ ದೊಡ್ಡ ಕಾರು ಹಾಕೊಂಡು ಒಬ್ಬ ಸ್ವಾಮಿಗಳು ಬರ್ತಾರ. ಈಗ ಹೋಗಿ ನಮಸ್ಕಾರ ಮಾಡ್ತಾರ. ಆ ಗುರುಗಳು ಎಲ್ಲರಿಗೆ ದೀಕ್ಷೆ ಕೊಡ್ತಾ ಇರ್ತಾರ. ಈ ವ್ಯಕ್ತಿ ಹೋಗಿ ಹೇಳ್ತಾನೆ, ಗುರುಗಳೇ ನನಗೂ ದೀಕ್ಷೆ ಕೊಡ್ರಿ. ನಿನಗ ಮೊದಲೇ ದೀಕ್ಷೆ ಕೊಟ್ಟಾರ, ಯಾರೋ ಕೊಟ್ಟಾರಲ್ಲ, ಯಾರೋ ಕೊಟ್ಟಂತಹ ವ್ಯಕ್ತಿಯ ಶರೀರಕ್ಕೆ ಮತ್ತೆ ನಾನು ದೀಕ್ಷೆ ಕೊಡಲ್ಲಪ್ಪ, ನೀನು ಹೋಗ್ಬಾರ್ದು. ಇವಾಗ ಏನ್ ಮಾಡ್ತಾನ,
ಇಲ್ಲ ಗುರುಗಳೇ ನನಗೆ ದೀಕ್ಷೆ ಕೊಡಿರ್ಬೇಕಾದ್ರೆ ತೆಗೆದು ಕೊಡ್ತು ಲಿಂಗ ಅಂತ ಹೇಳ್ತಾನೆ. ಹಂಗ ಮಾಡಬೇಡಪ್ಪ, ನೀನು ಯಾರು ದೀಕ್ಷೆ ಕೊಟ್ಟಾರಲ್ಲ ಅವ್ರ ಹತ್ರ ಹೋಗು ಅಂತ ಹೇಳಿ ಕಳಿಸ್ತಾನೆ. ಈತನಿಗೆ ಕಾರ್ ಹಾಕೊಂಡು ಮೈತುಂಬ ಬಂಗಾರ ಹಾಕೊಂಡು ಬಂದಾರಲ್ಲ ಅವ್ರ ಹತ್ರ ಮತ್ತೆ ದೀಕ್ಷೆ ತಗೋಬೇಕಂತ ಆಸೆ ಇರೋದ್ರಿಂದ ವಾಪಸ್ ಈಗ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋಗಿ ಎಲ್ಲಿ ಅವ್ರ ಗುರುಗಳು ಎಲ್ಲಿರ್ತಾರ, ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಸಣ್ಣ ಗುಡಿಸಲು, ಆ ಗುಡಿಸಲು ಮನೆಯಾಗ ಗುರುಗಳು ಇರ್ತಾರೆ. ಗುರುಗಳಿಗೆಲ್ಲ ಹೇಳ್ತಾರೆ, ನಾನು ನಿನ್ನ ದೀಕ್ಷೆ ತಗೋಬೇಕಂತ ಮಾಡೀನಿ, ನೀವು ಕೊಟ್ಟಿರೋ ದೀಕ್ಷೆಯಿಂದ ಅವ್ರು ನನಗೆ ಕೊಡಲ್ಲ ಅಂತಂದು ಹೇಳ, ನಿಮ್ಮ ದೀಕ್ಷೆ ನೀವು ವಾಪಸ್ ತಗೊಂಡ್ಬಿಡ್ರಿ, ನಿಮ್ಮ ಲಿಂಗ ನೀವು ವಾಪಸ್ ತಗೊಂಡ್ಬಿಡ್ರಿ. ಆಗ ಗುರುಗಳು ಆಲೋಚನೆ ಮಾಡ್ತಾರ, ಸರಿ ಲಿಂಗ ತಗೊಳ್ತೀನಿ ಹೇಳಪ್ಪ, ತಗೊಂತೀನಿ ಅಂತ ಗುರುಗಳು ಲಿಂಗ ತಗೊಳ್ತಾರೆ. ಲಿಂಗ ತಗೊಳಕ್ಕಿಂತ ಮುಂಚೆ ಆ ಗುರುಗಳು ಹೇಳ್ತಾರ, ನಾನು ಲಿಂಗ ತಗೊಳಕ್ ಆಗಲ್ಲಪ್ಪ, ಗುರುಗಳಿಗೆ ಕೊಟ್ಟಿರೋದು ಗೊತ್ತೇ ವಿನಃ ಮತ್ತೆ ಇಸ್ಕೊಳ್ಳೋದು ಗೊತ್ತಿಲ್ಲ, ಕೊಟ್ಟಿದ್ದೀನಿ ಮತ್ತೆ ನಾನು ವಾಪಸ್ ಇಸ್ಕೊಳ್ಳಲ್ಲ, ನೀನು ವಾಪಸ್ ತಗೊಂಡು. ಹಂಗಾರೆ ನೀವು ಉಪದೇಶ ಮಾಡಿರಲ್ಲ ಮಂತ್ರ, ಆ ಮಂತ್ರ ಸ್ವಲ್ಪ ನಿಮಗೆ ಕಿವಿಯೊಳಗೆ ಹೇಳ್ತೀನಿ ಬರೀ ಅಂತ. ಯಾರು ಹೇಳಿದ್ರಿ ಈತ ಮಂತ್ರ? ಗುರುಗಳು ಹೇಳಿದ್ರು. ಮತ್ತೆ ಯಾರು ಕೊಡ್ತಾರ ಮಂತ್ರ ಈತ? ಮತ್ತೆ ಗುರುಗಳಿಗೆ ಶಿಷ್ಯ ಮಂತ್ರ ಕೊಡ್ತಾನೆ. ಗುರುಗಳು ಹೇಳ್ತಾರ, ನನ್ನ ಕಿವಿಯಾಗ ಮಂತ್ರ ಹೇಳಬೇಡಪ್ಪ, ಬಾಯಿ ಒಳಗೆ ಒಂದಿಷ್ಟು ನೀರು ಹಾಕೊಂಡು ಬಾಯಿ ಮುಕ್ಕಳಿಸ್ಕೊಂಡು ಸ್ವಲ್ಪ ಹೊರಗೋಗಿ ಮುಗಳು ಅಂತ ಹೇಳ್ತಾರೆ. ಇವಾಗ ಸಾರಿ ಅಂತ ಹೇಳ್ತಾ ಆ ಗುಡಿಸಲು ಮನೆ ಒಳಗಿರುವಂತಹ ಗುರುಗಳನ್ನ ಬಿಟ್ಟು ಮುಂದೆ ಬರ್ತಾನ. ಒಂದು ಒಣಗಿದ ಮರ ಇರ್ತದೆ, ಆ ಒಣಗಿದ ಮರ ಅಲ್ಲಿ ಲಿಂಗ ಇಟ್ಟು ಹೋಗ್ತಾನ. ಮುಂದೆ ಹೋಗ್ತಾನ, ಬಾಯಿಗಳು ಇರುವಂತಹ ನೀರು ಮುಗುಳಿ ಹೋಗ್ತಾನ. ಹೋಗಿ ವಾಪಸ್ ಅವ್ರ ಹತ್ರ ಹೋಗಿ ದೀಕ್ಷೆ ತಗೊಂಡು ವಾಪಸ್ ಬರ್ಬೇಕಂತ ಹೋಗ್ತಾನ. ಮತ್ತೆ ಸ್ವಲ್ಪ ಮನಸ್ಸು ತಿರುಗಿ ವಾಪಸ್ ಬಂದು ನೋಡ್ತಾನ, ಅವನೇನು ಇಟ್ಟಿದ್ನಲ್ಲ ಲಿಂಗ ಒಣಗಿತ್ತಲ್ಲ, ಆ ಲಿಂಗ ಇಟ್ಕೊಳ್ಳೇನೆ ಆ ಒಣಗಿದ ಮರ ಸಂಪೂರ್ಣ ಚಿಗುರಿತ್ತಂತೆ, ಅದು ಹಚ್ಚು ಹಸಿರಾಗಿರ್ತಾನೆ. ಇವನೇನು ಬಾಯಿ ಒಳಗಿಂದ ನೀರನ್ನು ಉಗುಳಿತ್ತಲ್ಲ, ಅದು ಆ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಬರ್ತಿತ್ತಂತೆ. ಹಂಗಾಗಿ ಇದು ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಜೀವನದೊಳಗೆ ಒಬ್ಬರನ್ನ ನಾವು ನಂಬಬೇಕು. ನಂಬದೇ ಇದ್ದಾಗ ಯಾವ ದೈವವೂ ನಿಮಗೆ ವರ ಕೊಡಂಗಿಲ್ಲ. ಸಾಕ್ಷಾತ್ ಭಗವಂತನೇ ನಿಮ್ಮ ಹತ್ರ ಇದ್ರೂ ನಿಮಗೆ ವರ ಕೊಡಕ್ ಸಾಧ್ಯವಿಲ್ಲ. ಹಾಗಾಗಿ ನಾವು ದೇವರನ್ನ ನಂಬದೆ, ದೈವವನ್ನು ನಂಬದೆ ನಮ್ಮ ಜೀವನವನ್ನ ನಿರರ್ಥಕ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಕಳೀತಾ ಇದೀವಿ ಅಂದ್ರೆ, ಆಯುಷ್ಯ 10, ನಿದ್ರೆಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಮುಂದಿಲ್ಲೋ ಹೊತ್ತು ಶಿವನ ನೆನೆಯುವುದು ಯಾವತ್ತು ಅಂತಂದು ಹೇಳ್ತಾರೆ. ನಾವು ಜಗತ್ತೊಳಗೆ ನಾವು ನಂಬಬೇಕು. ನಂಬಿದ್ರೆ ಮಾತ್ರ ದೇವರು ವರ ಕೊಡ್ತಾನ, ಫಲ ಕೊಡ್ತಾನ. ಅದೇ ರೀತಿಯಾಗಿ ನಾವು ನಂಬದೆ ಇಡೀ ಜೀವನ ಪರ್ಯಂತ ಎಷ್ಟು ದುಡಿದ್ರೂ ಕತ್ತೆ ಹೆಂಗ ತಿರುಗಾಡಿದ್ರೂ ನಮ್ಗೆ ಯಾವತ್ತೂ ಫಲ ಕೊಡೋದೇ ಇಲ್ಲ. ಹಾಗಾಗಿ ವಚನಕಾರ ಚಂದ ಬರೀತಾರೆ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಹರ ಭಕ್ತರ ತನ್ನ ತಿರುವಂತೆ ಮಾಡುವ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಅರಿದು ನೋಡುವ ಕಬ್ಬಿನ ಕೂಲಿನಂತೆ, ಅರದು ನೋಡುವ ಗಂಧದಂತೆ, ಅರದು ನೋಡುವ ಗಂಧದಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರಗಿಡಿ ವ್ಯಕ್ತಿ ಹಿಡಿದಿದ್ದ ಕೂಡಲ ಸಂಗಮ ದೇವ ಅಂತ ವಚನಕಾರ ಬರೀತಾರೆ. ನಾವು ಭಗವಂತನನ್ನ ನಂಬೋ ಸಮಯದಲ್ಲಿ ಮನಸ್ಸೊಳಗೆ ಚಂಚಲ ಆಯ್ತಂದ್ರೆ ಯಾವತ್ತೂ ದೈವ ನಮಗೆ ಫಲ ಕೊಡೋದೇ ಇಲ್ಲ. ಅದಕ್ಕೆ ಹೇಳ್ತಾರ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ. ಇವತ್ತು ಜಗತ್ತಿನೊಳಗೆ ಯಾರು ಸಂತೋಷವಾಗಿದ್ದಾರೆ, ಯಾರಿಗೆ ಆನಂದ ಇದೆ, ಯಾರ ಮನದೊಳಗೆ ಮನಸ್ಸಿನೊಳಗೆ ಮನೆಯೊಳಗೆ ನೆಮ್ಮದಿ ಇದೆ, ನೆಮ್ಮದಿ ಯಾರಿಗೂ ಸರಿಯಾಗಿಲ್ಲ. ಎಲ್ಲರೂ ನೆಮ್ಮದಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ದುಡ್ಡಿನಿಗಿಂತಲೂ ಮನಸ್ಸಿಗೆ ನೆಮ್ಮದಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಆ ನೆಮ್ಮದಿ ಯಾಕೆ ಇಲ್ಲ ಅಂದ್ರೆ ದೈವವನ್ನು ನಂಬಲ್ಲ ನಾವು. ಅದಕ್ಕೆ ಹೇಳ್ತಾರ, ಹರ ಭಕ್ತ ತನ್ನ ಭಕ್ತರ ತಿರುವಂತೆ ಮಾಡುವ. ಮನುಷ್ಯನನ್ನ ಭಗವಂತ ತಿರುಗಾಡಿಸ್ತಾ ಇರ್ತಾನ, ಎಲ್ಲಿಗೋ ಏನೋ ಗೊತ್ತಿಲ್ಲ. ನದಿ ಹಾಗೆ ಚಲಿಸ್ತಾ ಇರ್ತದೋ ನಮ್ಮ ಜೀವನ ಸಹಿತ ಚಲಿಸ್ತಾನೇ ಇರ್ತದೆ. ಎಲ್ಲಿಗೂ ಮುಟ್ಟಬೇಕು ಗೊತ್ತಿಲ್ಲ, ಯಾವುದು ನಮಗೆ ಲಾಸ್ಟ್ ಪಾಯಿಂಟ್ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ತಿರುಗ್ತಾ ಹೋಗ್ತದೆ. ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಕಬ್ಬನ್ನು ಹಿಂಡಿದಾಗ ಹೇಗೆ ಮೊದಲು ಬರ್ತದಲ್ಲ,
ಅರದು ನೋಡುವ ಚಂದನದಂತೆ ಆ ಗಂಧವನ್ನ ತೇದಿ ತೇದಿ ಎಷ್ಟು ತೇದ್ರೂ ಸುಗಂಧವನ್ನ ಕೊಡ್ತದೆ ಹೊರತು ಬೇರೆ ದುರ್ಗಂಧನವ ಕೊಡಂಗಿಲ್ಲ. ಹಾಗಾಗಿ ಬೆದರದೆ ಬೆಚ್ಚದೆ ಇರ್ತದೆ ಕರದಿಡಿ ಎತ್ತಿಕೊಳ್ಳುವನು ರಾಮನಾಥ ಕೂಡಲ ಸಂಗಮ ದೇವ ಅಂತ ಬರೀತಾರ. ನಾವು ದೈವವನ್ನ ನಾವು ನಂಬಬೇಕು. ಅದೇ ರೀತಿಯಾಗಿ ಸಿದ್ದರಾಮೇಶ್ವರ ಏನ್ ಮಾಡಿದ್ರು ಅಂದ್ರೆ ದೈವವನ್ನ ನಂಬಿದ್ರು. ಯಾವ ದೈವವನ್ನು ನಂಬಿದ್ರು? ಶ್ರೀಶೈಲದ ಮಲ್ಲಯ್ಯನನ್ನ ನಂಬಿದ್ರು. ಅವರು ಯಾಗ ನಂಬಿದ್ರು ಅಂದ್ರೆ ಲಿಂಗದ ರೂಪದಲ್ಲಿರುವಂತಹ ಮಲ್ಲಯ್ಯನನ್ನ ನಂಬಲಿಲ್ಲ. ಜಟಾಮುಕಟಧಾರಿ ಚಂದ್ರನನ್ನ ಶಿರದಲ್ಲಿ ಹೊತ್ತು ತ್ರಿಶೂಲವನ್ನು ಹಿಡ್ಕೊಂಡಿರುವಂತಹ ಹಾಗೆ ಹುಲಿ ಚರ್ಮವನ್ನು ಹಾಕೊಂಡಿರುವಂತಹ ಆ ದೈವವನ್ನ ನೋಡಿದ್ರಲ್ಲ, ಆ ದೈವವನ್ನ ಕಾಣುವವರೆಗೂ ನಾವು ಅವರು ತಿರುಗಿದ್ರು. ಶ್ರೀಶೈಲದ ತುಂಬ ತಿರುಗಿದ್ರು. ಕೊನೆಗೆ ಆ ಗುಡ್ಡದಿಂದ ಕೊಮರಿ ಕೊಳ್ಳದಿಂದ ಹಾರುವ ಸಮಯದಲ್ಲಿ ಭಗವಂತ ಬಂದು ಕೈ ಹಿಡ್ಕೊಂಡು ತನ್ನ ಸಾಯುವಂತಹ ವ್ಯಕ್ತಿಯನ್ನ ಹಿಡ್ಕೊಂಡ್ರು. ಅದೇ ರೀತಿಯಾಗಿ ಈ ಜಗತ್ತಿನೊಳಗೆ ನಾವು ದೈವವನ್ನ ನಾವು ನಂಬಬೇಕು. ನಂಬದೆ ನಾವು ಎಷ್ಟೇ ನಾವು ಏನ್ ಮಾಡಿದ್ರು ಯಾವತ್ತೂ ಫಲ ದೊರಕಂಗಿಲ್ಲ. ಅಂತಹ ನಂಬಿಕೆಯನ್ನ ಇಟ್ಟಂತಹ ಸಿದ್ದರಾಮನಿಗೆ ಮಲ್ಲಯ್ಯ ಒಲಿದು ಆಶೀರ್ವಾದ ಮಾಡಿ ಆ ಶಿವ ಮತ್ತು ಪಾರ್ವತಿ ಇಬ್ಬರು ಆತನಿಗೆ ಭಕ್ತಿಗೆ ಕೃಪಾ ಆಶೀರ್ವಾದವನ್ನು ಕೊಟ್ಟು ಅಲ್ಲಿ ಇರುವಂತಹ ಭೈರವನನ್ನ ಕರೆದು ಈ ಶ್ರೀಶೈಲದ ಸುತ್ತು ಶ್ರೀಶೈಲದ ಏನೇನು ಯಾವ ಸ್ಥಳಗಳಿದ್ದಾವೆ, ಪುಣ್ಯಕ್ಷೇತ್ರಗಳಿದ್ದಾವೆ, ಎಲ್ಲಾ ದರ್ಶನ ಮಾಡಿಸ್ಕೊಂಡು ಬಾ ಅಂತಂದೇಳಿ ಭೈರವನಿಗೆ ಅಪ್ಪಣೆಯನ್ನು ಕೊಡ್ತಾರೆ. ಅದು ಶ್ರೀಶೈಲದಲ್ಲಿ ಯಾವ್ಯಾವ ಸ್ಥಳಗಳಿತ್ತು ಅನ್ನೋದನ್ನ ನಮ್ಮ ಗವಾಯಿಗಳು ಓದ್ತಾರೆ. ಅದನ್ನ ಮುಂದೆ ವಿವರಣೆ ಹೇಳೋದು. ಸಿದ್ಧರಾಮನ ಪುರಾಣದೊಳಗೆ ಮೂರನೇ ಸಂಧಿ ಪ್ರಾರಂಭೆ. ದೇವಮಜ ಬಾಪು ಸಾಮರ್ಥ್ಯ ಸಾಗರವೆಂದು ಭೂವರಯವರೇ ಕೀರ್ತಿಸೆ ಮಲ್ಲಿಕಾರ್ಜುನನ ನೋವಿ ಸಿರಿಗೆರವೆರಿಸಿ ಸ್ವರ್ಣಲಿಗೆ ನಿಲ್ಲಿಸಿದನು ಸಿದ್ಧ ಕುಲ ತಿಲಕನು. ಉದಯ ಕಾಳಿನ ಮೋಹಿನಿ ಜಗದ ಶೈಲೋದಗದ ವತ್ಸಲೆ ಪದ ಕುಮಾರಧಾರಗಳ ನೆರೆದೆ ನೆಲಹೀನಾಯುಧದ ಕುಡಿಯ ಧನ ನೆಲನೆ ಗತ್ತರಿಯ ಪಾಪಿನ ಕೂಶಿನ ಕುದಲಿ ಭೂಪದ ಕಮ್ಮರಿಯ ಪಿಲ್ಲಾಶ್ರಮದ ಮುಂಡದ ಭೈರವನು ರಾಜ ಪತ್ನಿ ಕುಂಡವ ಭಯಂ ಕುದಲಿ ಪಂಬಳಿ ತಾಣಗಳು ತೋರಿದ ಭೈರವ ಸಿದ್ಧಪತಿಗೆ ನಡವೆ ಗಿಡಗಳನ್ನು ಹಾಡುವ ಪಕ್ಷಿ ವೃಕ್ಷಮಂ ನುಡಿವ ಬೆಳೆಗಳ ಕಥೆಯ ಕಮ್ಮರಿಯನು ತರಂ ವರವ ಗುಹೆಗಳನ್ನು ಹಾಡುವ ಮೊರಳಿಗಳನ್ನೆತ್ತು ಹರಿದಿಡುವ ಆತಗಳ ಗಿಡದ ವಾಚಿಸುವ ಮೆರತೈಪಿಸುವ ಆಣೆಗಳ ನೊಡನ ಸಭೆಯಾಗಿ ಎರಡನೆಯ ಮುಳ ಸಿದ್ಧರಾಮಂಗೆ ತೋರುತ್ತ ನಡೆತಂದನ ದಿಗಂಬರ ವೀರನು ಕರಿಯ ಹುಲಿಯಂ ಕುಷ್ಠಹಂಸಗಳ ಬಿಳಿಯ ಕರಡಿಗಳ ಶ್ವೇತ ಮಾತಂಗಗಳ ಕೆಂಪಿನೆರೆಯ ರಕ್ತ ಸೂಕರತಿಯ ನುರಿಯ ಬಣ್ಣ ನುರುಗಳ ಕೋಣಗಳ ಕಿರಿಯ ಸರಿಯರನತ ಎಡೆಗಳ ಹಾವ ನೆರಳದೋಣಯ್ಯ ಉಂಟಂ ಜಗದ ಗುರು ಸಿದ್ಧರಾಮಗೆ ಗುರು ಸಿದ್ಧರಾಮಂಗೆ ತೋರುತ್ತ ನಡೆತಂದನ ದಿಗಂಬರ ವೀರನೋ ಸುಡುಕು ಜದವನಂ ಕಲ್ಪತೆಯಂ ಕುತ್ತನಂ ಮೃತ್ಸರಮದಂ ಮಣವಂ ಸಿದ್ಧರಸದ ಪ್ರಗಳಾಡುವ ಪರುಷಮೃಗದ ಹಿಂಡಂ ಸುರಿವಿಗಳ
ಬಡಲ ದಿವಿಜರ ಬಾಯಿಗೊಳೆರವ ಸುದೆ ಚಿಂತಾಮಣಿಯ ಮರಳಿಯ ಹೊತ್ತು ಹೊರಗೆ ಭರಿಸಿದ ಪರಮ ಕಾಪ್ಯಾಯುತರಂ ತೋರಿದಂ ರುಕ್ಷಿಕಾರೋಡನೋ ರುಚಿಕಾರೋಡನೋ ರುಚಿಕಾರೋಡನೋ ಶಿವ ಸಾಂಬಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜಿ. ಶಿವನ ಅಪ್ಪಣೆಯಂತೆ ಭೈರವನ್ನು ಸಿದ್ದರಾಮನನ್ನ ಶ್ರೀಶೈಲದಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ಕರೆದುಕೊಂಡು ಹೋಗ್ತಾನೆ. ಹೋಗುವ ಸಮಯದಲ್ಲಿ ಆ ಶ್ರೀಶೈಲದ ಪುಣ್ಯತಾಣದಲ್ಲಿ ಯಾವ್ಯಾವ ಅದ್ಭುತಗಳಿದ್ದವು, ಯಾವ್ಯಾವ ಪುಣ್ಯ ಸ್ಥಳಗಳು ಇದ್ದವು ಎನ್ನುವುದನ್ನ ಹೇಳ್ತಾರೆ. ಶ್ರೀಶೈಲದಲ್ಲಿ ಉದಯತಾಳ, ಮೋಹಿನಿ ಗಜ, ಶೈಲೋದಕ, ವಜ್ರ ಲೇಪದ ಕುಮಾರಧಾರೆ, ಆಯುಧದ ಕುಳಿ, ನೆಳಗತ್ತೊರಿ, ಪಾಪೀಯ ಕೂಸು, ಕುದಿಯುವ ಕೂಪದ ಕಮ್ಮರಿ, ಬಿಲಾಶಯದ ಮುಂಡದ ಭೈರವ, ಅಗ್ನಿಕುಂಡ, ಭಯಂಕರವಾದ ಎಲ್ಲಾ ಜಾಗಗಳನ್ನ ಸಿದ್ದರಾಮನಿಗೆ ಭೈರವನ ತೋರಿಸ್ತಾನೆ. ಅಲ್ಲಿ ಇನ್ನ ಎಷ್ಟೆಷ್ಟು ವಿಶೇಷಗಳಿದ್ದವಂದ್ರೆ ನಡೆಯುವಂತಹ ಗಿಡಗಳಿದ್ದವಂತೆ. ಗಿಡ ಅಂದ್ರೆ ಸ್ಥಿರವಾಗಿರುತ್ತವ. ಅಲ್ಲಿ ಆ ಶ್ರೀಶೈಲದಲ್ಲಿ ನಡೆದಾಡುವ ಗಿಡಗಳಿದ್ದವು, ಹಾರಾಡುವ ಪಕ್ಷಿಗಳು, ಮೆಳವು, ಕಮ್ಮರಿ, ಗುಹೆ, ಹಾರುವ ಕಲ್ಗುಡ್ಡ. ಗುಡ್ಡನೂ ಸ್ಥಿರ, ಆದ್ರೆ ಶ್ರೀಶೈಲದಲ್ಲಿ ಗುಡ್ಡ ಅದು ನಡೆದಾಡ್ತಿದ್ವಂತೆ. ನಡೆದಾಡುವ ಹಾರುವ ಕಲ್ಗುಡ್ಡ, ಸರಸರ ಹರಿದಾಡುವ ಬಂಡೆಗಲ್ಲು, ಮಾತಾಡ್ತಾ ಇದ್ರೆ ಆನೆ, ಕುದುರೆ, ಎಲ್ಲಾ ಜಿಂಕೆಗಳು ಆ ಭೈರವನ ಮುಂದೆ ಬರ್ತಾ ಇದ್ದವು. ಕರಿಯ ಹುಲಿ, ಕಪ್ಪು ಹಂಸ, ಬಳಿಯ ಕರಡಿ, ಬಿಳಿಯ ಆನೆ, ಕೆಂಪು ಜಿಂಕೆ, ಕೆಂಪು ಹಂದಿಗಳ ಹಿಂಡು, ಕೋಣಗಳು, ಬೆಟ್ಟದ ಗಾತ್ರದ ಇರುವೆ, ಅನಂತ ಹೆಡೆಗಳ ಸರ್ಪ, 2 ಮುಖದ ಹಾವು, 5 ಮುಖದ ಒಂಟೆ, ಕಲ್ಪವೃಕ್ಷದ ವನ, ಕಲ್ಲಲತೆಯ ಹೊದರು, ಅಮೃತ ಸರದ ಮಡು, ಸಿದ್ಧ ರಸದ ದೊಡ್ಡ ಕೆರೆ, ಜಿಂಕೆಯ ಹಿಂಡು, ಕಾಮಧೇನುಗಳ ಗುಂಪು, ಪರುಷದ ಬಂಡೆ, ಸಂಜೀವಿನಿಯ ಕುಡಿ, ಸುಧೆ, ಚಿಂತಾಮಣಿಯ ಹರಳಿರುವ ಕಲ್ಮೊರಡಿ, ಪುತ್ತಗಳು ಕಟ್ಟಿರುವಂತಹ ತಪಸ್ವಿಗಳು, ಚೇಳು, ವಾಹನವಾದಂತಹ ಕಾಲಭೈರವ ಎಲ್ಲವನ್ನ ತೋರಿಸ್ತಾನೆ. ಮಲ್ಲೈ ಬಂದಾದ ಬನ್ನೀರು ಭಕ್ತರೆಲ್ಲ ಮಲ್ಲೈ ಬಂದಾದ ಬನ್ನೀರು, ಮಲ್ಲೈ ಬಂದಾದ ಬನ್ನೀರು ಭಕ್ತರೆಲ್ಲ ಮಲ್ಲೈ ಬಂದಾದ ಬನ್ನೀರು. ಓಣಿ ಓಣಿಯಲ್ಲಿ ಕುಡಿಯುತ್ತ ಬರುವ ಭಕ್ತರಿಗೆ ಪಾದ ಹಾಕುವ, ಓಣಿ ಓಣಿಯಲ್ಲಿ ಕುಡಿಯುತ್ತ ಬರುವ ಭಕ್ತರ ಮನೆಯಲ್ಲಿ ಪಾದ ಹಾಕುವ, ಭಕ್ತಿಯರೆಲ್ಲ ನನ್ನ ಬೇರು, ಭಕ್ತಿಯರೆಲ್ಲ ನನ್ನ ಬೇರು, ಭಕ್ತರಿಗೆಲ್ಲ ಮಲ್ಲೈ ಬಂದಾದ ಬನ್ನೀರು.
ಕಿಡಿವ ಕದಳಿಯ ಹೊಕ್ಕು ಹೊಕ್ಕರನು ಬಾರಿಗೆ ಭೋಜನ ಬರುವ ಭೀಮನಾದೊಳಗಾಡಿ ತಿರುಗಿ ಕೈಲಾಸಗಿರಿಗೆ ನೆರವ ಬಾಗಿಲನು ಮೂಕುತಿಯ ಮುಚ್ಚಳಂ ಸ್ವರ್ಗದ ಸೊಗುದೆ ರುದ್ರಲೋಕದ ಕೇರಿಗಳನ್ನು ಪನ್ನಗ ಲೋಕದರ ಮನೆಗಳಂ ಕಾಂಬನೆಲೆಗಳಂ ಕಾಣುತ್ತೆ ನಡೆತಂದನು ಹರಿಪಡಿಸಿ ಸುರಪನಾರದಿಸಿ ವಿರಂಚಿಯುಪಚರಿಸಿ ಮುನಿಗಳ ಸ್ಮರಿಸಿ ಮನಗಾರ್ಚಿಸಿ ಮಹಾಸುರರು ಮೆಚ್ಚಿಸಿ ರವಿಗಳೋಲೈಸಿ ಶಶಿಯ ನಮಸಿ ಹುತವಂಶಲ ಬೋಧಿಸಿ ಗಿರಿಜ ಭಾವಿಸಿ ಶಿರ ಸರಸ್ವತಿಯರಾಧರಿಸಿ ಸುರರೈದ ಪೂಜಿಸಿ ಸಮಸ್ತ ಯಜ್ಞ ಯಜಿಸಿ ನೆರೆದ ವೇದವನುತಿಸಿ ಮುಕ್ತಿ ಜಾನಿಸಿ ವರದಂಬಳೆದ ತಾನ್ ಮೆರೆದವೋ ಕರದ ಕಂಗಳ ಬೆನ್ನ ಬಾಯ ನೆತ್ತಿಯು ಬಸಿರ ಕೊರಳ ಯೋನಿಯ ಕಾಲ ಒಳೆಯ ಹೆತ್ತೊಳೆಯ ಪೇರುಳದ ಬೇತಾಳರಂ ರೌದ್ರಾಕ್ಷಿಷೆಯರಂ ನೆರಳ ನಾನಾ ಸತಿಯರಂ ಉರಿಯ ಹಳ್ಳವನು ಕೆಟ್ಟದ ತೊರೆಯನೆಸವ ಕತ್ತರಿ ವಾಣಿಗಳ ವಿಷಕೂಪಗಳ ನಂದಿ ನೆರಳ ಮಾರಿ ಮನೆಯನ ಮೃತ್ಯುವಿನ ನೆಲೆಯನ ರೈತಂದು ಬಂದನೋ 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 ಕತ್ತ ಕತ್ತರ ವಾಣಿಯ ಪುಗುತ ವಿಷಗಂ ನುತ್ತುತ್ತ ನಡೆಯುತ್ತ ಪಾಪಿಯ ಕೂಸನೆತ್ತುತ್ತ ಮೋಹಿನಿ ಜನ ಕುಮಾರದಾರೆಯುತ್ತ ಸುತ್ತನ ಬಿಲ್ವಾವಂ ಪುಗುತ ಕಣ ನೆರಳು ಕತ್ತರಿಯ ನಡೆಪುತ ವತ್ಸಲೇಪನು ತುಡುಕುತ್ತ ನಡೆದು ಬಾಪು ಸಿದ್ಧ ಕುಲಪತಿ ಎಂದು ಭೈರವ ಕೈ ಮುಗಿದನು ಶಿವಸಾಂಬದೇ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಅದೇ ರೀತಿಯಾಗಿ ಶ್ರೀಶೈಲದಲ್ಲಿ ಇನ್ನ ಯಾವ್ಯಾವ ವಿಶೇಷಗತಿಗಳು ಇರ್ತಾರಂದ್ರೆ, ಆ ಬೆಟ್ಟದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ಭಯಂಕರವಾದ ಆ ಕದಳಿ ವನದೊಳಗೆ ಸಿದ್ಧರಾಮನನ್ನ ಭೈರವನು ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಬಿಲ್ವವನಗಳು, ಕೈಲಾಸಕ್ಕೆ ಹೋಗುವಂತಹ ದಾರಿ, ಮುಕ್ತಿಗೆ ಅಡ್ಡವಾಗಿರುವಂತಹ ಸ್ವರ್ಗದ ಊರ ಬಾಗಿಲು, ರುದ್ರಲೋಕದ ಕೇರಿಗಳು, ನಾಗಲೋಕದ ಅರಮನೆಗಳು, ಇವೆಲ್ಲವದನ್ನ ವಿಷ್ಣು ಭಜನೆ ಮಾಡಿ ಇಂದ್ರದೇವನನ್ನ ಆರಾಧಿಸಿ ಬ್ರಹ್ಮನನ್ನ ಉಪಚರಿಸಿ ಮುನಿಗಳು ಸ್ಮರಿಸಿ ಮನುಗಳ ಅರ್ಚಿಸಿ ಮಹಾದೇವತೆಗಳು ಮೆಚ್ಚಿಸಿ ದ್ವಾದಶ ಸೂರ್ಯರು ಚಂದ್ರನು ನಮಸ್ಕರಿಸಿ ಅಗ್ನಿಯು ಬೋಧಿಸಿ ಗಿರಿಜೆಯು ಭಾವಿಸಿ ಸಿರಿ ಸರಸ್ವತಿಯರು ಆರಾಧಿಸಿ ದೇವತೆಗಳು ಪೂಜಿಸಿ ಯಜ್ಞವೇ ಯಾಚಿಸಿ ವೇದವೇ ಹೊಗಳಿ ಮುಕ್ತಿಗೆ ಧ್ಯಾನಿಸಿ ವರಗಳನ್ನ ಪಡೆದಂತಹ ಮನೋಹರವಾದ ಜಾಗಗಳಿದ್ದವು. ಶ್ರೀಶೈಲದಲ್ಲಿ ನಾನಾ ವಿಧ ಬೇತಾಳರಿದ್ದರು. ಅವರಲ್ಲಿ ಕೆಲವರಿಗೆ ಅಂಗೈಯಲ್ಲೂ ಕಣ್ಣುಗಳಿದ್ದವಂತೆ. ನಿಮಗೆ ಕಣ್ಣಿಲ್ಲಿರ್ತವೆ, ಕಣ್ಣಿಲ್ಲಿರ್ತಾವಲ್ಲ, ಮತ್ತು ಮುಟ್ಟಿ ನೋಡ್ಕೊಂಡ್ರೆ ಕಣ್ಣಿಲ್ಲಿರ್ತಾವ. ಆದ್ರೆ ಅದು ಶ್ರೀಶೈಲದಲ್ಲಿ ಕಣ್ಣುಗಳು ಎಲ್ಲಿದ್ದು ಅಂದ್ರ ಅಲ್ಲಿರುವಂತಹ ಬೇತಾಳಗಳಿಗೆ ಅಂಗೈಯಲ್ಲಿ ಕಣ್ಣುಗಳಿದ್ದವಂತೆ, ಅಂಗೈಯಲ್ಲಿ ಕಣ್ಣುಗಳಿದ್ದವಂತೆ. ಕೆಲವರಿಗೆ ಬೆನ್ನಲ್ಲಿ ಬಾಯಿ ಇದ್ದಿತ್ತಂತೆ, ನೆತ್ತಿಯಲ್ಲಿ ಹೊಟ್ಟೆ ಇತ್ತಂತೆ, ಇಲ್ಲಿ ಹೊಟ್ಟೆ, ನೆತ್ತಿಯಲ್ಲಿ ಹೊಟ್ಟೆ ಇದ್ದಿತ್ತಂತೆ. ಕೆಲವರಿಗೆ ಕೊರಳಲ್ಲಿ ಯೋನಿ ಇತ್ತು, ಕಾಲಲ್ಲಿ ಮೊಲೆ ಇರುತ್ತಿತ್ತು. ಕೆಲವರಿಗೆ ದೊಡ್ಡ ದೊಡ್ಡ ತೊಡೆಗಳಿದ್ದವು, ದೊಡ್ಡ ಎದೆಗಳಿದ್ದವು. ರೌದ್ರಾಕಾರವಾಗಿರುವಂತಹ ರಾಕ್ಷಸರಿದ್ದರು, ಅಲ್ಲಿ ಸತಿಯರಿದ್ದರು. ಉರಿಯುವಂತಹ ಹಳ್ಳಗಳು, ಅರಿಯುವ ಹಳ್ಳ ನೋಡಿ, ನಾವು ಉರಿಯ ಹಳ್ಳ ನೋಡಲಿಲ್ಲ.
ಉರಿಯುವಂತಹ ಹಳ್ಳಗಳಿದ್ದವು, ಕೆಂಡದ ತೊರೆಗಳು, ಕಡಲು ಸಮುದ್ರಗಳು, ವಿಷದ ಬಾವಿಗಳು, ಕೊಲ್ಲುವ ಮಾರಿಯ ಮನೆಗಳು, ಮೃತ್ಯುವಿನ ಬೀಡುಗಳು. ಭೈರವನು ಸಿದ್ಧರಾಮನಿಗೆ ಕತ್ತರೆ ವಾಣಿಯನ್ನ ಪ್ರವೇಶ ಮಾಡಿ ಕರ್ಕೊಂಡು ಹೋಗ್ತಾನ. ಅಲ್ಲಿ ವಿಷ ಕುಡಿದಂತಹ ಉದಯ ತಾಳವನ್ನ ಏರಿದನು. ಪರಮಾತ್ಮ ವಿಷ ಕುಡಿತನಲ್ಲ, ಆ ಉದಯ ತಾಳ. ಪಾಪಿಯ ಕೂಸನ್ನ ಎತ್ತಿದನು, ಮೋಹಿನಿ ಗಜವನ್ನ ಹತ್ತಿದನು, ಕುಮಾರ ಧಾರೆಯನ್ನ ಆತುಕೊಂಡನು, ಸುತ್ತಲೂ ಇದ್ದ ಬಿಲದ್ವಾರವನ್ನ ಹೊಕ್ಕನು, ನೆಳಲು ಕತ್ತರಿಯನ್ನ ಎಡವಿದನು, ವಜ್ರ ಲೇಪವನ್ನ ಹಿಡಿದನು. ಇದನ್ನೆಲ್ಲ ಸಿದ್ಧರಾಮ ಆ ಭೈರವನ್ನು ಬಾಪು ಸಿದ್ಧ ಕುಲಪತಿ ಎಂದು ಸ್ತುತಿ ಮಾಡ್ತಾರೆ. ಅಂದ್ರೆ ಇವೆಲ್ಲ ನಾವೆಲ್ಲ ನೋಡಿ ಸುಮ್ಮನಿರ್ತೀವಿ ಎಂದು ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಕೂತ್ಕೊಂಡಾಗ ಯಾರು ಎದುರಿಸಿದ್ರೆ ಎಷ್ಟೋ ಬೆಚ್ಚ ಬೀಳ್ತೀವಿ. ಆದ್ರೆ ಇಂಥ ಭಯಂಕರವಾದಂತ ಎಲ್ಲ ವಾತಾವರಣಗಳನ್ನ, ಪರಿಸ್ಥಿತಿಗಳನ್ನ, ಅಲ್ಲಿ ರಾಕ್ಷಸರನ್ನ ಎಲ್ಲರನ್ನ ಸಿದ್ಧರಾಮ ಸಣ್ಣ ವಯಸ್ಸು, ಬಾಲ್ಯ ವಯಸ್ಸಿನಲ್ಲಿರುವಂತಹ ಸಿದ್ಧರಾಮನಿಗೆ ಭೈರವನ ತೋರಿಸಿದ್ರೆ ಅವ ಹೆದರದೇ ಇಲ್ಲ. ಅದನ್ನ ಕಂಡಂತ ಭೈರವ, ನೀನು ಬಹಳ ದೊಡ್ಡವಪ್ಪ, ಇಷ್ಟೆಲ್ಲ ನೋಡಿ ಹೆದರ್ತಾ ಇಲ್ಲ ಅಂತಂದ್ರೆ ಕೈ ಮುಗಿತಾನಂತ. ಅಂತಹ ಧೀರವಂತ, ಶಕ್ತಿವಂತ ಯಾರು ಆಗಿದ್ರಂದ್ರೆ ಅದು ಸಿದ್ಧರಾಮೇಶ್ವರರಾಗಿದ್ರು. ಆ ಸಿದ್ಧರಾಮೇಶ್ವರರು ಯಾರ ಸಹವಾಸವನ್ನ, ಬಹುಶಃ ನಾವು ನಮ್ಮ ಜೀವನದೊಳಗ ಸಹವಾಸ ಮಾಡಬೇಕು, ಯಾರ ಸಂಘವನ್ನ ಮಾಡಬೇಕು, ಯಾರ ಸಹವಾಸವನ್ನ ಮಾಡ್ಬೇಕಂದ್ರೆ ಉತ್ತಮರ, ಸಜ್ಜನರ ಸಹವಾಸವನ್ನ, ಅವರ ಸಂಘವನ್ನ ನಾವು ಮಾಡಬೇಕು. ಅದಕ್ಕೆ ಹೇಳ್ತಾರ, ಎ 5 minutes movement is 5 minutes song is a 5 minutes happy. 5 minutes song is a 5 minutes happy. 3 hours movie, 3 hours happy. 3 years college, good college, 3 years happy. A good friendship is lifetime happy ಅಂತ ಹೇಳಿದ್ದಾರೆ. ಅಂದ್ರೆ 5 ನಿಮಿಷದ ಒಂದು ಒಳ್ಳೆ ಸಾಂಗು ನಮ್ಮ ಒಳ್ಳೆ ಆನಂದವನ್ನು ಕೊಡುತ್ತದೆ. 3 ತಾಸಿನ ಒಂದು ಸಿನಿಮಾ ಆನಂದವನ್ನು ಕೊಡುತ್ತೆ. 3 ವರ್ಷದ ಒಳ್ಳೆ ಕಾಲೇಜ್ ಸೇರಿದ್ರಪ್ಪ ಅಂದ್ರೆ ಅದು ನಮಗೆ ಏನ್ ಮಾಡ್ತದೆ ಅಂದ್ರೆ ಅದು 3 ವರ್ಷದ ಒಳ್ಳೆ ಭವಿಷ್ಯತನ್ನ ಕೊಡುತ್ತದೆ. ಅದೇ ರೀತಿ ಒಳ್ಳೆಯ ಫ್ರೆಂಡ್ಸ್ ಗಳನ್ನ ಸಹವಾಸ ಮಾಡಿದ್ರೆ ಲೈಫ್ ಟೈಮ್ ನಾವು ಸಂತೋಷವಾಗಿರ್ತೀವಿ. ಹಂಗ ನಮ್ಮ ಯಾರು ಫ್ರೆಂಡ್ಸ್ ಅಪ್ಪ ಅಂದ್ರೆ ನಾವು ನಮ್ಮ ಭೂಲೋಕದ ಜನರನ್ನು ಫ್ರೆಂಡ್ಸ್ ಮಾಡ್ಕೋಬಾರ್ದು. ಉತ್ತಮರನ್ನ, ಸಜ್ಜನರನ್ನ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅಂದ್ರೆ ಅವರ ಸಹವಾಸವನ್ನ ಮಾಡಬೇಕು. ಅವರ ಜೊತೆ ನಾವಿದ್ದಾಗ ಮಾತ್ರ ಒಳ್ಳೆಯದನ್ನ ನಾವು ಕಲಿತಾ ಇರ್ತೀವಿ. ಹಾಗಾಗಿ ಈ 3 ತರದ ಜನರು ಜಗತ್ತಿನೊಳಗಿರ್ತಾರೆ. ಒಬ್ರು ರೂಟ್ ಪೀಪಲ್ ಅಂತ, ಒಬ್ಬರು ಬ್ರಾಂಚ್ ಪೀಪಲ್ ಅಂತ ಹೇಳಿ ಈ ರೀತಿ. ಆಮೇಲೆ ಇನ್ನೊಂದು ಬ್ರೀತ್ ಪೀಪಲ್ ಅಂತ 3 ಜನರು ಇರ್ತಾರೆ. ರೂಟ್ ಪೀಪಲ್ ಮತ್ತೆ ಬ್ರಾಂಚ್ ಪೀಪಲ್ ಅಂದ್ರೆ, ಈ ಬ್ರಾಂಚ್ ಪೀಪಲ್ ಅಂದ್ರೆ ಮರದ ಕೊಂಬೆಗಳಿದ್ದಂಗ. ಅವರು ಕೊಂಬೆ ಯಾವಾಗ ಉದುರುತ್ತೋ, ಯಾವಾಗ ಇಲ್ಲೋ, ಅಥವಾ ಯಾವಾಗ ಅದು ಬಿದ್ದು ಹೋಗುತ್ತೋ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಈ ಮರದ ಎಲೆಗಳ ತರ ಒಂದಿಷ್ಟು ಜನ ಇರ್ತಾರಂತೆ. ಆ ಮರದ ಎಲೆಗಳು ಯಾವಾಗ ಬೀಳ್ತದೋ ಗೊತ್ತಾಗಲ್ಲ, ಯಾವಾಗ ಉದುರ್ತದೋ ಗೊತ್ತಾಗಲ್ಲ. ಯಾವಾಗ ಹಣ್ಣು ಆಗ್ತದೆ, ಜೋರಾಗಿ ಗಾಳಿ ಬೀಸ್ತದೆ, ಅವು ಕೆಳಗ ಬಿದ್ದೋಗ್ತಾವ. ಅದೇ ರೀತಿಯಾಗಿ ಆ ಎಲೆಗಳಿಗೆ ಮತ್ತು ಕೊಂಬೆಗಳಿಗೆ ಜೀವ ಕೊಟ್ಟಿರ್ತದಲ್ಲ ಬೇರು, ಅದು ಯಾವತ್ತೂ ಬಿದ್ದೋಗಿಲ್ಲ, ಗಟ್ಟಿಯಾಗಿರ್ತದಂತೆ. ಹಂಗ ಯಾರ ಸಹವಾಸವನ್ನ ಮಾಡಿದ್ರೆ ಗಟ್ಟಿಯಾಗಿ ನಾವಿರ್ತೀವಲ್ಲ ಅಂತಹವರ ಸಹವಾಸವನ್ನ ಮಾಡಬೇಕು. ಇಲ್ಲಿ ಸಿದ್ಧರಾಮ ಲೋಕದ ಜನರ ಸಹವಾಸವನ್ನ ಮಾಡಿರಲಿಲ್ಲ, ನರರ ಮನುಷ್ಯರ ಸಹವಾಸವನ್ನ ಮಾಡಲಿಲ್ಲ. ಆತ ಯಾರ ಸಹವಾಸವನ್ನು ಮಾಡಿದಂದ್ರೆ, ಯಾರನ್ನ ಹಿಡಿದ್ರೆ ಜಗತ್ತಿನೊಳಗ ನಾವು ಅಜರಾಮರವಾಗಿರ್ತೀವಿ, ಯಾರ ಪಾದವನ್ನು ಹಿಡಿದ್ರೆ ಮರಣ ಜನನಗಳಿಂದ ನಾವು ದೂರವಾಗ್ತೇವೆ, ಯಾರ ಪಾದವನ್ನ ಹಿಡಿದ್ರೆ ದುಃಖ ದುಮ್ಮಾನಗಳು ನಿವಾರಣೆ ಆಗ್ತವೆ, ಯಾರ ಪಾದವನ್ನು ಹಿಡಿದ್ರೆ ಮುಕ್ತಿ ಸಿಗ್ತದಲ್ಲ, ಅಂತಹ ಆ ಕೈಲಾಸದ ಅಧಿಪತಿಯಾದಂತಹ ಪರಶಿವನ ಸಹವಾಸವನ್ನ ಮಾಡಿದ್ದ, ಆತನ ಪಾದವನ್ನು ಹಿಡಿದಿದ್ದ. ಹಂಗಾಗಿ ಆ ಪರಮಾತ್ಮ ಮತ್ತು ಪಾರ್ವತಿಯ ಕೃಪೆಯನ್ನ ಆತ ಪಡ್ಕೊಂಡ.
ಅದೇ ರೀತಿಯಾಗಿ ಇಲ್ಲಿ ಹೇಳಿರುವಂತಹ ಎಷ್ಟೊಂದು ವಿಶೇಷತೆಗಳು ಆ ಶ್ರೀಶೈಲದಲ್ಲಿ ಇದ್ದವು. ಅಂತಹ ಎಲ್ಲ ಒಂದು ವಿಶೇಷತೆಗಳನ್ನ ಸಿದ್ಧರಾಮ ಭೈರವನ ಹೇಗೆ ತೋರಿಸ್ತಾನೋ ಅದೇ ರೀತಿಯಾಗಿ ಎಲ್ಲಾ ಕಡೆ ನೋಡ್ಕೊಂಡು ಬರ್ತಾ ಇದ್ದ. ನೋಡ್ಕೊಂಡು ಬಂದು ಆ ಭಗವಂತನ ಈ ಒಂದು ಸೃಷ್ಟಿಯನ್ನ ತನ್ನ ಮನಸ್ಸಿನೊಳಗೆ ಅಂದುಕೊಳ್ತಿದ್ದ. ಎಂತಹ ಅದ್ಭುತವಾದಂತಹ ಜಗತ್ತು, ಎಂತಹ ವಿಶಿಷ್ಟಮಯವಾದಂತಹ ಈ ಪ್ರಪಂಚ, ಇಂತಹ ಬ್ರಹ್ಮಾಂಡದೊಳಗೆ, ಇಂತಹ ಈ ಪ್ರಪಂಚದೊಳಗೆ ಭಗವಂತನನ್ನ ನಾನು ಕಳೆದುಕೊಂಡಿದ್ದೆ. ಆದ್ರೆ ಅಂತಹ ಭಗವಂತನ ಕೃಪೆ, ಆತನ ಆಶೀರ್ವಾದ ಸಿಕ್ತು ಅಲ್ಲ ಅಂತಂದೇಳಿ ಬಹಳಷ್ಟು ಖುಷಿಯಿಂದ ಆ ಭೈರವನ ತೋರಿಸುವಂತಹ ಎಲ್ಲ ವಿಶೇಷತೆಗಳನ್ನ ಈ ಸಿದ್ಧರಾಮ ನೋಡ್ಕೊಂಡು ಬರ್ತಾ ಇದ್ದ. ಮುಂದಿನ ವಿಷಯಗಳನ್ನ ಗವೆಗಳು ಪಠ್ಯವದಿ ನಂತರ ಮತ್ತೆ ಮುಂದುವರಿದ. ನಿತ್ಯ ಜಾರಿಯಾದ ಮೇಲೆ ಭ್ರಾಂತಿಯಾದಕ್ಕೆ ಸತ್ಯವಂತರ ಸಂಗವಿರಲು ಸತ್ಯವಂತರ ಸಂಗವಿರಲು ಈತವೇತಕ್ಕೆ ಸತ್ಯವಂತರ ಸಂಗವಿರಲು ಈತವೇತಕ್ಕೆ ನಿತ್ಯ ಜ್ಞಾನಿಯಾದ
ಬಗೆಯ ಕಿರಿಯ ಕಡಲಂ ಬಗೆಯ ಹಗಮಂ ತಳ್ಳುರಿಯ ಮಡಗಳು ಕೆಂಡದೋ ಪಾಯು ಮುಂದೆ ಗಿಡವನಂಜುನೇ ಇದ್ದರೆ ನಡೆದ ನಿನ್ನದಾಮು ಸಿರವೆ ನುಡಿಸಿದರೆ ನುಂಗುವರಂ ನುಡಿಸಿ ಮುಟ್ಟಿದರೆ ಸುಡುವರಂ ಮುಟ್ಟಿ ನೋಡದೆ ಕಂಗಪಿರ ನಡೆ ನೋಡಿಸಿದ್ದನಾಗುಜ್ಜಣಂ ತಲೆಯೊಟ್ಟು ತಾನಮಂ ನಿಟ್ಟಿಸಿದನೋ ಈ ಕಡೆಯೋಳು ಎಳೆಯೋಳು ಕರುಹುಣ ಕುರುಹು ನಾ ಕಡೆ ನಿಕ್ಷಿಸಿದ ನೆಲನೇನು ಪರ್ವತದ ನಾಲ್ಕು ಬಾಗಿಲ ನಡುವೆ ಮೆರವೆ 48 ಕಾಗದ ಕೊಳ್ಳುಳ್ಳ ಆ ಕೌತುಗಳ ನೋಡುತ್ತ ಸರ್ವ ಮಹಿಮಾಕಾರನು ಸಿದ್ಧಪತಿ ನಡೆ ತಂದು ನಮಿಸಿದನು ಮಾತನೆತ್ತಿ ತೋಪಿರದು ತಲೆದಳ ಮುತ್ತ ತೊಳೆಯನೇರಿಸಿಕೊಂಡನು ಏನೇನು ಚೋರಾವಳಿಗಳಂ ಕಂಡೆ ನೀನೆಂದಾರನೇನು ಕಾನೆನೆಂದಲ ದೇವನೆಂದು ಕಾನೇನೆ ದೇವ ದಿವ್ಯಾಮೃತವನೊಳೆಸಂದು ತರಿದಂಗೆ ತೇಲುವುದೇ ತಂದೆ ಹರಿಯುವ ಬಗೆ ನಿಲುಕದಾನಮ್ಮಯ ನಿನ್ನ ಕರ್ಣ ಹೊಸತಿಂಗೆ ಹೊಸತೇನಾವುದನೆಂಬೆ ಮಾತಾಗೆ ಮೆಚ್ಚಿ ಗಿರಿಜಾದೇಶನೆಂದನು ಗಿರಿಜಾದೇಶನೆಂದನು ಜಸಮಿಗಿಲ ದೇವರ್ತಜ್ಞಾಶಾದಿಗಳ ಗಸಮಗುರು ನೀನಾದೊಡಂ ಜನ ಮೆಚ್ಚುಲೆ ವಶನ ಕ್ರಮದ ನಾನೇ ಮಾಡಿ ನಿನಗೆ ಗುರುವಷ್ಟನೆ ಮಗನೆನಲು ಉಸಿರ ಮರಿವಾಳಾಗಿ ಬೆಳಗಂಬು ಹೂವೇಕೆ ರಸವೇಕೆ ಸಾಧನವ ಧನವೇಕೆ ಬಗೆಬಳನುಸುವಪ್ಪ ನೀನೆ ಗುರುವಪ್ಪಡಿನೆಂದಳೆ ಧನ್ಯರಾರಿ ಧರೆಯೋ ಧನ್ಯರಾರಿ ಧರೆಯೋ ಧರೆಯೋ ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಅದೇ ರೀತಿಯಾಗಿ ಸಿದ್ಧರಾಮನಿಗೆ ಭೈರವನು ಆ ಶ್ರೀಶೈಲದಲ್ಲಿರುವಂತಹ ಇನ್ನು ಅದ್ಭುತಗಳನ್ನು ತೋರಿಸ್ತಾನೆ. ಅಲ್ಲಿ ಯಾವ್ಯಾವ ಅದ್ಭುತಗಳಿದ್ದು ಅಂದ್ರೆ ಮಾತನಾಡುವವರನ್ನ ಮಾತನಾಡಿಸಿದರೆ ನಂಗುವವರನ್ನ ಮಾತನಾಡಿಸ್ತಾನೆ, ಮುಟ್ಟಿದರೆ ಸುಡುವವರನ್ನೆಲ್ಲ ಮುಟ್ಟುತ್ತಾನೆ, ನೋಡಿದರೆ ಕಣ್ಣು ಕುರುಡಾಗಿಸುವವರನ್ನ ನೋಡ್ತಾನೆ, ಚಕ್ರಕ್ಕೆ ತಲೆ ಕೊಟ್ಟ ತಾಣಗಳನ್ನ ದಿಟ್ಟಿಸಿ ನೋಡ್ತಾನೆ, ಎಲ್ಲಾ ಕುರುಗಳನ್ನು ನೋಡಿ 4 ಬಾಗಿಲ ನಡುವಣ 48 ಗಾವದ ವಿಸ್ತೀರ್ಣವಾದ ಎಲ್ಲಾ ಕೌತುಕಗಳನ್ನು ನೋಡಿ ಸಿದ್ಧರಾಮನು ಶಿವನ ಹತ್ರ ಬಂದು ನಮಸ್ಕಾರ ಮಾಡ್ತಾನೆ. ಶಿವ ತನ್ನ ತೊಡೆಯ ಮೇಲೆ ಸಿದ್ಧರಾಮನನ್ನ ಕೂಡಿಸಿಕೊಂಡು, ಮಗು ಎಲ್ಲ ಅದ್ಭುತಗಳನ್ನ ನೋಡಿದೀಯಾ, ಯಾವ್ಯಾವ ವಿಶೇಷತೆಗಳನ್ನ ನೀನು ಈ ಶ್ರೀಶೈಲ ಕ್ಷೇತ್ರದಲ್ಲಿ ನೋಡಿದೀಯಾ ಅಂತ ಕೇಳಿದಾಗ ಆಗ ಸಿದ್ಧರಾಮ ಹೇಳ್ತಾನ, ಪರಮಾತ್ಮ ನನಗೇನು ಕಾಣಲೇ ಇಲ್ಲ ಅಂತ ಹೇಳ್ತಾನೆ. ಯಾಕಪ್ಪ ಏನು ಕಾಣಲಿಲ್ಲ, ಏನಾಯ್ತು ಅಂತ ಹೇಳಿ ಪರಮಾತ್ಮ ಕೇಳಿದ್ರೆ ಸಿದ್ಧರಾಮನಿಗೆ ಹೇಳ್ತಾನ, ಅಮೃತವನ್ನ ಕುಡಿದವನಿಗೆ ಏನಾದ್ರೂ ರುಚಿ ಬರ್ತದ? ಅಮೃತಕ್ಕಿಂತಲೂ ರುಚಿಯಾದಂತಹ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅಮೃತ ಅಂದ್ರೆ ಅಷ್ಟು ಅದು ಮರಣಗಳನ್ನ ಮೀರಿ ಸತ್ತವರನ್ನ ಬದುಕಿಸುವಂತಹ ಶಕ್ತಿ, ಅಷ್ಟು ರುಚಿಯಾಗಿರ್ತದೆ. ಆ ಬ್ರಹ್ಮನಿಗೆ ಮತ್ತೆ ವಿಷ್ಣುವಿಗೆ ನಿಲುಕದ ನಿನ್ನನ್ನ ನಾನು ನೇರವಾಗಿ ಕಂಡಿದ ಮೇಲೆ, ನಿನ್ನನ್ನ ನೇರವಾಗಿ ದರ್ಶನ ಮಾಡಿದ ಮೇಲೆ ನನಗೆ
ಯಾವುದರ ದರ್ಶನದ ಅವಶ್ಯಕತೆ ಇಲ್ಲ. ದರ್ಶನ, ಇದು ದರ್ಶನ ಎಲ್ಲರಿಗೆ ಬೇಕು. ನಾವು ಆರಾಧಿಸುವಂತಹ ದೈವವಾಗಲಿ, ನಾವು ಆರಾಧಿಸುವಂತಹ ಗುರುವಾಗಲಿ ನೇರವಾಗಿ ದರ್ಶನ ಬೇಕು. ಅಂತಹ ದರ್ಶನ ಆದ ನಂತರ ನನಗೆ ಇನ್ನು ಯಾವ್ದ ಅವಶ್ಯಕತೆ ಇಲ್ಲ, ಯಾವುದು ಬೇಡ ಅಂತ ಹೇಳುತ್ತೆ. ಅಂದ್ರೆ ಅವ ಇಷ್ಟೆಲ್ಲ ನೋಡಿದ್ದಲ್ಲ, ಆ ಎಲ್ಲ ಅದ್ಭುತಗಳಲ್ಲಿ ಪರಮಾತ್ಮನೇ ಕಾಣ್ತಿದ್ದೆ ಹೊರತು ಬೇರೆ ಏನು ಕಾಣ್ತಾ ಇದ್ದಿಲ್ಲ. ಇದು ನಿಮಗೆ ಚಂದ ಅರ್ಥ ಆಗ್ಬೇಕಂದ್ರೆ, ಒಮ್ಮೆ ಸಜ್ಜನಗುಡ್ಡದ ಶರಣಮ್ಮವ್ವನ ಹತ್ರ ಒಬ್ಬ ಸೇವಕ ಇದ್ದನಂತ. ಆ ಸಜ್ಜನಗುಡ್ಡದ ಶರಣಮ್ಮವ್ವನ ಹತ್ರ ಸೇವಕ ಇರ್ತಾನಲ್ಲ, ಆ ಶರಣಮ್ಮವ್ವನ ಹತ್ರ ಸಿಗುವಂತ ಸೇವಕ ಒಮ್ಮೆ ಆಸೆ ಆಗ್ತದೆ. ಹೇಗೆ ಸಿದ್ದರಾಮನಿಗೆ ಮಲ್ಲಯ್ಯಗೆ ಹೋಗ್ಬೇಕನ್ನೋದು ಆಸೆ ಆಯ್ತಲ್ಲ, ಅದೇ ರೀತಿಯಾಗಿ ಆಸೆ ಆಗ್ತದೆ. ಶರಣಮ್ಮವ್ವನ ಹತ್ರ ಹೋಗಿ ಕೇಳ್ತಾನೆ, ಅವ ನಾನಿಂಗ ಶ್ರೀಶೈಲ ಕೊಡ್ತೀನಿ ದರ್ಶನ ಮಾಡ್ಕೊಳ್ಳಕ್ಕೆ ಮಲ್ಲಯ್ಯಂದು, ನೀನು ಆಶೀರ್ವಾದ ಮಾಡು, ಅಪ್ಪಣೆ ಕೊಡು ಅಂತ ಕೇಳ್ತಾನೆ. ಆಗ ಶರಣಮ್ಮ ಅಂತಾಳೆ, ನೋಡಪ್ಪ, ನೀನು ಇಲ್ಲಿಂದ ಶ್ರೀಶೈಲಕ್ಕೆ ಹೋದ್ರೆ ಮಠದೊಳಗ ಸ್ವಚ್ಛ ಮಾಡೋರು ಯಾರು ಇಲ್ಲ, ಸೇವೆ ಮಾಡೋರು ಯಾರು ಇಲ್ಲ, ಯಾರಾದ್ರೂ ಭಕ್ತರು ಬಂದ್ರೆ ಹೋದ್ರೆ ಮಾತಾಡಿಸೋರು ಯಾರಿಲ್ಲ, ನೀನು ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳ್ತಾರೆ. ಇಲ್ಲೇ ಇರು ಅಂದಾಗ ಆ ಶರಣಮ್ಮನಿಗೆ ಶಿಷ್ಯ ಅಂತಾನ, ಹ್ಞೂ ಅಂತಂದೇಳಿ ಸ್ವಲ್ಪ ಈ ಕಡೆ ಬಂದು ಅವ್ಗೆ ಹೇಳಿದೆ ಕೇಳಿದೆ, ಬೆಳಗ್ಗೆ ಮುಂಜಾನೆ ಎದ್ದು ಹೋಗ್ತಾನೆ. ಇಂಥ ನೀವು ಮಾಡ್ತಿರ್ತೀರಿ, ಅದೇ ರೀತಿಯಾಗಿ ಅವನ ಮಾತು ಕೇಳಿದಂಗ ಅವನ ಮಾತು ವಿರುದ್ಧವಾಗಿ ಹೋಗ್ತಾನೆ. ಶ್ರೀಶೈಲಕ್ಕೆ ಹೋಗಿ ಆ ಮಲ್ಲಯ್ಯನನ್ನ ದರ್ಶನ ಮಾಡ್ಕೊಳ್ಳಕ್ಕಂತ ಹೇಳಿ ಗರ್ಭ ಗುಡಿಗೆ ಮುಂದಗಡೆ ನಿಂತ್ಕೊಂಡ್ರೆ ಆತನಿಗೆ ಮಲ್ಲಯ್ಯ ಕಾಣಲ್ಲ, ಅಲ್ಲಿ ಸಜ್ಜನೋಡ ಶರಣಮ್ಮವನೇ ಬಂದು ಎದುರು ಕಾಣ್ತಾ ಇರ್ತಾರೆ. ಈತನ ಮನಸ್ಸಿನೊಳಗೆ ಮಾತ್ರ ಇತ್ತು, ಅಂದ್ರೆ ಇನ್ನೊಬ್ಬರು ಶ್ರೀಶೈಲಕ್ಕೆ ಹೋಗ್ತಾರೆ, ನಾನು ಹೋಗ್ಬೇಕಿರುವಂತಹ ಆಸೆ ಮನಸ್ಸಿನಲ್ಲಿ ಹುಟ್ಟಿತ್ತು. ಆದ್ರೆ ಹೃದಯದಲ್ಲಿ ಯಾವುದಿತ್ತು? ಸಜ್ಜನೋಡ ಶರಣಮ್ಮವನೇ ಇತ್ತು. ಹಾಗಾಗಿ ಅಲ್ಲಿ ಮಲ್ಲಯ್ಯ ಕಾಣಲಿಲ್ಲ, ಮಲ್ಲಯ್ಯನ ಕ್ಷೇತ್ರದಲ್ಲಿ ಶರಣಮ್ಮ ಕಣ್ಣು. ಅದು ಆಶ್ಚರ್ಯವಾಗಿ ವಾಪಸ್ ಓಡಿ ಬಂದು ಶರಣಮ್ಮ ಹತ್ರ ಬರ್ತಾನ. ಬಂದಾಗಲ್ಲಿ ಆ ತಾಯಿ ಇರುವಂತಹ ವಾಸ ಮಾಡುವಂತಹ ಸ್ಥಳದೊಳಗೆ ಬಂದು ಬಾಗಿಲು ಬೆಳಿತಾನ. ಅವ ತೆಗಿಯಲ್ಲ, ಅವ ಸಿಟ್ಟಾಗೇಳೇನೋ ನಾನು ಹೇಳ್ದೆ ಕೇಳದೆ ಹೋಗಿದ್ದಕ್ಕಂತ ಮತ್ತೆ ಬಾಗಿಲು ತೆಗೆದು ನೋಡ್ತಾನ. ಅಲ್ಲಿ ಶರಣಮ್ಮ ಇರಂಗಿಲ್ಲ, ಅಲ್ಲಿ ಮಲ್ಲಯ್ಯನ ಬಂದಿರ್ತಾನ. ಅಂದ್ರ ನಮ್ಮ ಮನಸ್ಸಿನೊಳಗೆ ಏನಿರ್ತದಲ್ಲ ಅದೇ ಜಗತ್ತಿನೊಳಗೆ ಕಾಣ್ತಾ ಇರ್ತದೆ. ಹಾಗಾಗಿ ಶರಣಮ್ಮವ್ವ ಯಾವ ಕ್ಷೇತ್ರಗಳಿಗೂ ಹೋದಕ್ಕೆಲ್ಲಾಕಿ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಅಥವಾ ಯಾವುದೇ ಸ್ಥಳಗಳಿಗೆ ಎಲ್ಲೂ ಹೋಗ್ಲಿಲ್ಲ. ಆದ್ರೆ ಆಕೆ ಎಲ್ಲಿ ಕಂಡಳು ಜಗತ್ತನ್ನಂದ್ರೆ ಒಬ್ಬ ಶ್ರೇಷ್ಠ ಗುರುವಿನ ಪಾದದಲ್ಲಿ ಜಗತ್ತನ್ನ ಕಂಡು, ಯಾವಾಗ ಗುರುವಿನ ಪಾದದಲ್ಲಿ ಜಗತ್ತನ್ನ ಕಂಡಳಲ್ವ, ಹಾಗಾಗಿ ಇಡೀ ಜಗತ್ತೇ ಶರಣಮ್ಮವನ ಪಾದದಲ್ಲಿ ಬಿತ್ತು. ಕಾರಣ ಏನಂತಂದ್ರೆ ನಾವು ಒಂದು ದೈವವನ್ನ ನಾವು ನಂಬಬೇಕು. ಬರೇ ಕಾಟಾಚಾರಕ್ಕಲ್ಲ ಅಥವಾ ಅವಶ್ಯಕತೆಗಳಿಗಾಗಲ್ಲ, ನಾವು ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಭಾವನೆಗಳಿಂದ ಆ ದೈವವನ್ನ ನಂಬಬೇಕು. ಶರಣಮ್ಮವನಿಗೆ ಜಗತ್ತಿನಲ್ಲಿ ಎಲ್ಲ ಹೋದರೂ ಸಹಿತ ಆ ದೊಡ್ಡ ಬಸವಾರಿಯ ಗುರುಗಳೇ ಕಾಣ್ತಿದ್ದ ಅಂತ ಹೊರತು ಬೇರೆ ಯಾವುದು ಕಾಣ್ತಿದ್ದಿಲ್ಲ. ನಾವು ಮಲ್ಲಯ್ಯ ಹೋದಾಗ ಹೋಗೇ ಮಲ್ಲಯ್ಯ, ವೆಂಕಟರಮಣಿಗೆ ಹೋದಾಗ ಲಕ್ಷ್ಮೀ ವೆಂಕಟರಮಣ ಗೋವಿಂದ ಗೋವಿಂದ. ಅಂದ್ರೆ ಆ ದೇವರನ್ನ ಸಂತೃಪ್ತಿ ಪಡಿಸೋ ಸಲುವಾಗಿ ಆ ದೇವರನ್ನ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಯಾವುದೇ ಒಂದು ದೈವದಲ್ಲಿ ನಂಬಿಕೆ ಸಂಪೂರ್ಣವಾಗಿಡಬೇಕು, ಗೌರವ ಎಲ್ಲಾ ದೈವಗಳಲ್ಲಿ ನಾವು ಇಡಬೇಕು. ನಮಗೆ ಸಿದ್ದರಾಮ ನಮಗೆ ಆರಾಧ್ಯ ದೇವರಂದ್ರೆ ಆ ಗುರುವಿನಲ್ಲಿ ನಾವು ದೈವವನ್ನ ನಾವು ಸಂಪೂರ್ಣ ನಂಬಿಕೆ ಇಡಬೇಕು, ಗೌರವ ಮಾತ್ರ ಎಲ್ಲ ಕಡೆ ಕೊಡಬೇಕು. ಅದೇ ರೀತಿಯಾಗಿ ಮಲ್ಲಯ್ಯನ ದರ್ಶನವನ್ನ ಸಿದ್ದರಾಮ ತನ್ನ ಕಣ್ಣಿನೊಳಗ, ಮನಸ್ಸಿನೊಳಗ, ಹೃದಯದೊಳಗ, ಆತ್ಮದೊಳಗ, ಭಾವನೆಯೊಳಗ, ತನು ಮನದೊಳಗೆ, ರಕ್ತದ ನರನಾಡಿಗಳಲ್ಲಿ, ಹಾಗೆ ನರನಾಡಿಗಳಲ್ಲಿ ರಕ್ತದ ಕಣಕಣಗಳಲ್ಲಿ ಯಾರಿದ್ರು ಅಂತಂದ್ರೆ ಆ ಶ್ರೀಶೈಲ ಮಲ್ಲಯ್ಯ ಇದ್ದ. ಆ ಶ್ರೀಶೈಲ ಮಲ್ಲಯ್ಯ ಇರುವಂತಹ ಕ್ಷೇತ್ರದೊಳಗ ಯಾವುದೇ ಒಂದು ಅದ್ಭುತಗಳನ್ನು ನೋಡಿದ್ರು ಅಲ್ಲಿ ಮಲ್ಲಯ್ಯ ಕಾಣ್ತಾ ಇದ್ದೆ ಹೊರತು ಬೇರೆ ಏನು ಕಾಣಲೇ ಇಲ್ಲ ಅಂತ ಮಲ್ಲಯ್ಯನಿಗೆ ಸಿದ್ದರಾಮ ಹೇಳಿಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ತಾನೆ, ಏನಿನ ಆಶ್ಚರ್ಯ ಕಂಡೆ ಅಂತಂದೇಳಿ ಆ ಮಲ್ಲಯ್ಯ ಈ ಒಂದು ಸಿದ್ದರಾಮನನ್ನ ಕೇಳಿದಾಗ, ಅಮೃತ ಪಾನ ಮಾಡಿದವರಿಗೆ ಯಾವ ಜೇನು ರುಚಿಸ್ತದೆ,
ಜೇನು ಅಂದ್ರೆ ಸಿಹಿಯಾಗಿರುವಂತಹದ್ದು, ಆ ಮಧುರವಾಗಿರುವಂತಹ ಜೇನೆ, ಆ ಜೇನು ಅಮೃತಕ್ಕಿಂತಲೂ ಅಮೃತ ಹೆಚ್ಚ ಹೊರತು ಜೇನು ಅದರ ಮುಂದೆ ಯಾವ ರುಚಿಯಲ್ಲ, ಮಧುರ ಅಲ್ಲ. ಹಾಗಾಗಿ ನಿನ್ನ ಕಂಡ ಮೇಲೆ ನನಗೆ ಯಾವುದರ ಅವಶ್ಯಕತೆ ಇಲ್ಲ ಅಂತ ಸಿದ್ಧಾರಾಮ ಶಿವನಿಗೆ ಹೇಳ್ತಾನೆ. ನೋಡಪ್ಪ, ದೇವತೆಗಳೇ ಮನುಷ್ಯರಿಗೆ ನೀನೇ ಗುರು, ಲೋಕದ ಜನಕ್ಕೆ ಎಲ್ಲ ನೀನೇ ಅನುಗ್ರಹ ಮಾಡುವವನು. ಸಿದ್ಧರಾಮ ಕೃಪೆ ಆಗಿ ಆಶೀರ್ವಾದ ಮಾಡು. ಸಿದ್ಧರಾಮ ಅಂತಂದೇಳಿ ಆಶೀರ್ವಾದ ಮಾಡು. ನನ್ನ ಉಸಿರೇ ಪರಿವಾರವಾದ ಮೇಲೆ ನನ್ನ ಉಸಿರು ಯಾವುದಂದ್ರೆ ನೀನು ಮಲ್ಲಯ್ಯ, ನೀನೇ ನನ್ನ ಉಸಿರು ಆದ ನಂತರ ಇನ್ನ ಹಣ ಕೊಟ್ಟು ಬೆಲೆ ಕೊಟ್ಟುಕೊಳ್ಳುವ ಹೂವೇಕೆ, ರಸವೇ ಇರುವಾಗ ಇನ್ನು ಧನವೇಕೆ, ನನ್ನ ಪ್ರಾಣ ಸ್ವರೂಪವೇ ನೀನು ನನ್ನ ಗುರುವಾಗಿರೋದ್ರಿಂದ ನನಗೆ ಯಾವುದರ ಅವಶ್ಯಕತೆ ಇಲ್ಲ. ನೀನೇ ನನ್ನ ಪಾಲಿನ ದೈವ, ನೀನೇ ನನ್ನ ಪಾಲಿನ ಗುರು, ನೀನೇ ನನ್ನ ಪಾಲಿನ ಸರ್ವಸ್ವ, ನೀನೇ ನನ್ನ ಪಾಲಿನ ಸಂಪೂರ್ಣ ಜ್ಞಾನ ಅಂತ ಆ ಮಲ್ಲಯ್ಯನಿಗೆ ಸಿದ್ಧರಾಮ ಭಕ್ತಿಯಿಂದ ಹೇಳ್ತಾರೆ. ಹಾಗಾಗಿ ದೇವರ ಹತ್ತಿರ, ಗುರುಗಳ ಹತ್ತಿರ ನಾವು ಭಕ್ತಿವಂತರಾಗಿರಬೇಕು. ಭಕ್ತಿವಂತರಾಗಿದ್ದಾಗ ಮಾತ್ರ ಭಗವಂತ ಒಲಿಮೆಯನ್ನ ಮಾಡ್ತಾನೆ. ಅದನ್ನೇ ಬಸವಣ್ಣನವರು ಚಂದ ಬರೀತಾರೆ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದವ ನೋದಿದ ಬ್ರಹ್ಮನಿಗೆ ಶಿರವು ಇತ್ತು, ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಗಿತ್ತು. ಕಾರಣ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಭಗವಂತ ನೀನು ಯಾಗಿದೆ ಅಂತಂದ್ರೆ ವೇದವನ್ನ ಓದಿದಂತಹ ಬ್ರಹ್ಮನ 5ನೇ ತಲೆಯನ್ನು ಕಳೆದು ಹಾಕಿದೀಯಾ. ನಾದವನ್ನ ಮಾಡಿ ಸಂಗೀತವನ್ನ ಕರಳನ್ನ ಕಿತ್ತಿ ಸಂಗೀತವನ್ನ ಮಾಡಿದಂತಹ ಆ ರಾವಣನ ಆಯುಷ್ಯವೇ ಅರೆ ಆಯುಷ್ಯವಾಗೈತೆ. ಅಂತಹ ರಾವಣನ ಆಯುಷ್ಯ ಅರೆ ಆಯುಷ್ಯ ಆಗಿದೆ. ಕಾರಣ ಏನಂದ್ರೆ ನೀನು ಯಾಗ ಇರ್ತೀಯ ಭಗವಂತ ಅಂದ್ರೆ ನೀನು ವೇದವ ಓದಿದವರಿಗೆಲ್ಲ ಅಥವಾ ಈ ನಾದವ ಮಾಡಿದವರಿಗೆಲ್ಲ ಭಕ್ತಿಯಿಂದ ನಿನಗೆ ಯಾರು ಪೂಜೆ ಮಾಡ್ತಾರಲ್ಲ, ಅರ್ಚನೆ ಮಾಡ್ತಾರಲ್ಲ ಅಂತವರು ಮಾತ್ರ ಒಲಿಯುವಂತಹ ಭಗವಂತ ನೀನು. ಈಗ ಬಹಳಷ್ಟು ಜನ ನಾವು ನಮ್ಮ ಮನೆಯೊಳಗ ದೀಪವನ್ನ ಮುಡಿಸ್ತೀವಿ. ಕಾರ್ತಿಕ ಮಾಸದಲ್ಲಿ ವಿಶೇಷತೆ ಏನು? ದೀಪ ಮುಡಿಸುವಂತ ವಿಶೇಷತೆ. ಕೆಲವೊಬ್ರು ಶ್ರೀಮಂತರು ಏನ್ ಮಾಡ್ತಾರ, ಬಂಗಾರದ ಪ್ರಣತಿ ಒಳಗ ಅಥವಾ ದೀಪದೊಳಗ ದೀಪವನ್ನು ಮುಡಿಸ್ತಾರ. ಇನ್ನು ಕೆಲವೊಬ್ರು ಶ್ರೀಮಂತರು ಈ ಬೆಳ್ಳಿಯ ದೀಪದೊಳಗ ದೀಪವನ್ನು ಮುಡಿಸ್ತಾರ. ಕೆಲವೊಬ್ರು ಮಣ್ಣಿನ ಪ್ರಣತಿ ಒಳಗ ದೀಪವನ್ನು ಮುಡಿಸ್ತಾರ. ಆದ್ರೆ ಪದಾರ್ಥ ಬೇರೆ ಇರಬಹುದು. ಬಂಗಾರದ ಪ್ರಣತಿ, ಬೆಳ್ಳಿಯ ಪ್ರಣತಿ, ತಾಮ್ರದ ಪ್ರಣತಿ ಅಥವಾ ಈ ಮಣ್ಣಿನ ಪ್ರಣತಿ ಇರಬಹುದು. ಆದ್ರೆ ಆ ಎಲ್ಲ ಪ್ರಣತಿಯೊಳಗೆ ಕೊಡುತ್ತದಲ್ಲ ಬೆಳಕು, ಅದು ಮಾತ್ರ ನಿಜವಾದ ಭಗವಂತ, ಅದು ಮಾತ್ರ ನಿಜವಾದಂತಹ ಆ ದೈವ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ಭಗವಂತ ಅಂದ್ರೆ ನಾವು ಬಂಗಾರದ್ದು, ಬೆಳ್ಳಿದು ಚೊರ ಅಡಿಗೆ, ಆ ಹೋಳಿಗೆ, ಅದು ಇದು ಚೊರ ಅಡಿಗೆ ಮಾಡಿಸಿ ನಾವು ಆ ಭಗವಂತನಿಗೆ ಎಡಿ ಮಾಡಿದ್ರೆ ಆತನಿಗೆ ಮುಟ್ಟೋದಿಲ್ಲ. ಆತನಿಗೆ ಬರೇ ಹಲಸಿದ ಅಂಬಲಿಯನ್ನ ಕೊಟ್ಟರು ಭಗವಂತ ತಗೊಳ್ತಾನಂದ್ರೆ ಕಾರಣ ಯಾವುದು? ಭಕ್ತಿಯಿಂದ ಪಂಚಾಮೃತ ಕೊಟ್ಟರು ನಾವು ಭಕ್ತಿ ಇರಲಾರದೆ ಪಂಚಾಮೃತ ಕೊಟ್ಟರು ಭಗವಂತ ಒಲಿಯಲ್ಲ. ಭಕ್ತಿಯಿಂದ ಇಟ್ಕೊಂಡು ಹಳಸಿದ ಅನ್ನ, ಹಳಸಿದ ಅಂಬಲಿ ಕೊಟ್ಟರು ಒಲಿಯುವಂತರು ಯಾರು ಅಂದ್ರೆ ಅದು ಶ್ರೀಶೈಲದ ಮಲ್ಲಯ್ಯ, ಅದು ಭಗವಂತ. ಹಾಗಾಗಿ ಅಂತಹ ಭಗವಂತನನ್ನ ಯಾರು ಆರಾಧನೆ ಮಾಡ್ತಾರೆ ಅಂದ್ರೆ ಸಿದ್ಧರಾಮ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಅರ್ಚನೆಯನ್ನ ಮಾಡ್ತಾರೆ. ಹಾಗಾಗಿ ಇನ್ನು ಚಂದ ವಚನ ಬರೀತಾರೆ, ಮೇಲಾಗಲೊಲ್ಲೇನು ಕೀಳಾಗಿರುವೇನು, ಮೇಲಾಗಿ ನರಕದಿ ಓಲಾಡಲಾರೆನು, ಕೀಳಾಗಿ ಶರಣರ ಪಾದದಲ್ಲಿ ಇರುವೆನು, ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾರು ಈಗ ಒಂದು ಕಳಸ, ಈಗ ನೀವು ಸಿದ್ದರಾಮೇಶ್ವರ ದೇವಸ್ಥಾನ ಕಟ್ಟಿರಿ, ದೇವಸ್ಥಾನದ ಮೇಲೆ ಗೋಪುರ ಐತೆ, ಗೋಪುರದ ಮೇಲೆ ಕಳಸ ಐತೆ. ಮೇಲಾಗಿ ನರಕದಿ ಓಡಾಡಲಾರೇನು. ಈಗ ಕಳಸಕ್ಕೆ ಅಹಂಕಾರ ಬಂದಿರ್ತದೆ, ನಾನು ಎಲ್ಲದಕ್ಕಿಂತಲೂ ಮೇಲಿದ್ದೀನಿ ಅಂತ ಹೇಳಿ. ಆದ್ರೆ ಆ ಕಳಸಕ್ಕ
ಪಕ್ಷಿಗಳು ಅವೆಲ್ಲ ಬಂದು ಮಲಮೂತ್ರ ವಿಸರ್ಜನೆ ಮಾಡುತ್ತವ. ಹಾಗಾಗಿ ಮೇಲಾಗಲೊಲ್ಲೇನು ಕೀಳಾಗಿರುವೇನು ಕೀಳಿಂಗೆ ಆಕಾಳು ಕರೆಯುವುದು ಹಾಲು. ಯಾರಿಗೆ ನಾವು ನಮ್ಮ ಮನೆಗೆ ಸಾಕಿರುವಂತಹ ಆಕಳು ಹಾಲು ಕೊಡ್ಬೇಕಂದ್ರೆ ಆಕಳ ಭುಜದ ಮೇಲೆ ಕುತ್ಕೊಂಡು ಹಾಲು ಕೊಡ್ತದ. ಅದು ಎಲ್ಲಿ ಕೊಡ್ತದೆ ನಮಗೆ ಹಾಲು ಬೇಕಂದ್ರೆ ಆಕಳ ಕೆಳಗೆ ಪಾದದಲ್ಲಿ ಕೂತ್ಕೊಂಡಾಗ ಮಾತ್ರ ಆ ಆಕಳು ಹಾಲನ್ನ ಕೊಡ್ತದೆ. ಅದೇ ರೀತಿ ಭಗವಂತನ ಹತ್ತಿರ ನಾವು ಅಹಂಕಾರದಿಂದ ಸ್ವಾರ್ಥಿಗಳಾಗಿ ನಾವು ಭಗವಂತನ ಹತ್ತಿರ ಹೋಗಿ ಧ್ಯಾನ ಮಾಡೋದು, ದಾನ ಮಾಡೋದು, ತಪಸ್ ಮಾಡೋದು, ಪೂಜೆ ಮಾಡೋದು, ಅರ್ಚನೆ ಮಾಡೋದು, ನೈವೇದ್ಯ ಮಾಡೋದು ಇವೆಲ್ಲ ಮಾಡಿದಾಗ ಅಹಂಕಾರವನ್ನು ಇಟ್ಕೊಂಡು ನಾವು ಮಾಡಿದ್ರೆ ಯಾವತ್ತೂ ಭಗವಂತ ಒಲೆಗೆ ಇಲ್ಲ. ಭಗವಂತನ ಕೃಪೆ ಯಾವಾಗ ಆಗ್ತದಂದ್ರೆ ಹಾಗೆ ಆಕಳ ಕಾಲಿನ ಹತ್ತಿರ ಕೂತ್ಕೊಂಡು ಆಕಳ ಹಾಲು ಕರೆಯುವಂತ ವ್ಯಕ್ತಿ ಆ ಕಾಲ ಹತ್ರ ಕೂತ್ಕೊಂಡ ಹಾಲು ಸಿಗ್ತದಲ್ಲ, ಅಮೃತ ಸಮಾನವಾಗಿರುವಂತ ಶೀಲ ಸಿಗ್ತದಲ್ಲ, ಹಾಗೆ ಭಗವಂತನ ಹತ್ರ ಕೃಪೆ ಸಿಗಬೇಕಂದ್ರೆ ನಾವು ಮೊದಲು ಭಕ್ತಿವಂತರಾಗಿದ್ದಾಗ ಮಾತ್ರ ದೈವದ ಒಲನೆ ಆಗ್ತದೆ. ಅದೇ ಭಕ್ತಿಯನ್ನ ಇಟ್ಕೊಂಡು ಯಾರು ಆರಾಧನೆ ಮಾಡ್ತಾರಂದ್ರೆ ಈ ಸೊನ್ನಲಿಗೆ ಸಿದ್ದರಾಮೇಶ್ವರ ಶ್ರೀಶೈಲದ ಮಲಯನನ್ನ ಆರಾಧನೆ ಮಾಡ್ತಾರೆ. ವರ್ಷ ಭಕ್ತಿ ಅನ್ನೋದು ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿದೆ, ಇದು ಯಾವುದಕ್ಕೂ ಇಲ್ಲ. ಯಾಕಂದ್ರೆ ಈ ಭಕ್ತಿ ಅನ್ನೋದು ಜ್ಞಾನದೊಂದಿಗೆ ಬರೋದಿತ್ತು, ಹೌದಿಲ್ಲ? ಮನಸ್ಸಿನಲ್ಲಿ ದೇಹದಲ್ಲಿ ಅರಿವು ಮತ್ತು ಜ್ಞಾನದೊಂದಿಗೆ ಭಕ್ತಿ ಬರ್ತದೆ. ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಭಕ್ತಿ ಬರಂಗಿಲ್ಲ. ಭಕ್ತಿ ಬರಬೇಕಂದ್ರೆ ಜ್ಞಾನ ಬೇಕು, ಜ್ಞಾನ ಇಲ್ಲಂದ್ರೆ ಯಾರಿಗೂ ಭಕ್ತಿ ಬರಂಗಿಲ್ಲ. ಅಂತಹ ಪರಮಜ್ಞಾನಿ ಶಿವಜ್ಞಾನಿ ಅಂದ್ರೆ ಆ ಸಿದ್ದರಾಮೇಶ್ವರ. ಅದೊಂದು ಅದ್ಭುತ. ಒಂದು ಸಣ್ಣ ಈ ಒಂದು ಹಳ್ಳಿ ಮೊದಲು ಸಿದ್ದರಾಮೇಶ್ವರ ಸ್ವಂದಲಿಗೆಯಲ್ಲಿ ವಾಸ ಮಾಡಬೇಕಾದ್ರೆ ಸಣ್ಣ ಹಳ್ಳಿ ಇವತ್ತು ಮಹಾರಾಷ್ಟ್ರದೊಳಗೆ ಒಂದು ಜಿಲ್ಲೆಯಾಗಿ ಜಗತ್ತಿನ ತಮ್ಮ ವ್ಯಾಪಿಸೈತೆ ಅಂತಂದ್ರೆ ಅದು ಆ ಸೊಲ್ಲಾಪುರದಿಂದ ಸಿದ್ದರಾಮ ಬೆಳೆದಿಲ್ಲ, ಸಿದ್ದರಾಮರಿಂದನೇ ಸೊಲ್ಲಾಪುರದ ಹೆಸರು ಬೆಳೆದಕ್ಕೆ ಹಂಗ ಬೆಳಿಬೇಕು. ಹಾಗಾಗಿ ನನಗೊಂದು ಆಸೆ ಐತೆ. ಯಾವ ಆಸೆ ಐತೆ? ಮಸೀದಿಪುರದ ಗ್ರಾಮದ ಪರವಾಗಿ ಯಾವ ಆಸೆ ಐತೆ ಅಂದ್ರೆ ನಾವೆಲ್ಲರೂ ಮಸೀದಿಪುರಕ್ಕೆ ಬಂದ್ರೂ ಸೊನ್ನಲಿಗೆ ಸಿದ್ದರಾಮೇಶ್ವರ ಅಂತಲಿಗೆ, ಹೌದಿಲ್ಲ? ಮಸೀದಿಪುರದೊಳಗೆ ಸಿದ್ದರಾಮೇಶ್ವರನನ್ನ ಮತ್ತೆ ನಾವು ಸೊಲ್ಲಾಪುರ ಸಿದ್ದರಾಮೇಶ್ವರ ಅಂತೇವಿ. ಆದ್ರೆ ನನಗೆ ಯಾವ ಆಸೆ ಐತಂದ್ರೆ ಇದು ಮುಂದೆ ಬಹಳ ಚಂದ ಐತೆ. ಒಂದು ಸಣ್ಣ ಒಂದು ಸ್ಲೋಗನ್ ಹೇಳ್ತೇವೆ. ನರೇಂದ್ರ ಮೋದಿಗೆ ಭಾರತವನ್ನ ದೇಶವನ್ನ ಸ್ವಚ್ಛ ಮಾಡುವಂತಹ ಕನಸು, ಅಲೆಕ್ಸಾಂಡರ್ನಿಗೆ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕನಸು, ಮದರ್ ತೆರೇಸಾರವರಿಗೆ ಬಡ ಮಕ್ಕಳನ್ನ ಉದ್ಧರಿಸುವಂತಹ ಕನಸು, ಮಹಾತ್ಮ ಗಾಂಧೀಜಿಗೆ ದೇಶ ಶಾಂತಿಯ ಕನಸು, ಅಣ್ಣಾ ಹಜಾರೆಗೆ ಗ್ರಾಮೀಣ ಅಭಿವೃದ್ಧಿ ಮಾಡುವ ಕನಸು. ಇವತ್ತು ಮಸೀದಿಪುರ ಗ್ರಾಮ ಎರಡನೇ ಸೊಲ್ಲಾಪುರ ಸಿದ್ದರಾಮೇಶ್ವರ ಆಗುವ ಕನಸು ನನ್ನದು ಎನ್ನುವಂತಹದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಅಂತಹ ಭಕ್ತಿ, ಅಂತಹ ಶ್ರದ್ಧೆ, ಅಂತಹ ನಿಷ್ಠೆ ಸೊಲ್ಲಾಪುರ ತರುವಾಯ ನಾವು ಯಾವ ಗ್ರಾಮದೊಳಗೆ ಕಾಣಬೇಕಂದ್ರೆ ಅದು ಮಸೀದಿಪುರದೊಳಗೆ ನಾವೆಲ್ಲ ಕಾಣಬೇಕೆನ್ನುವಂತಹ ಮಾತನ್ನು ಹೇಳಿದ. ಎಷ್ಟು ಶ್ರದ್ಧೆ, ಎಷ್ಟು ನಿಷ್ಠೆ. ಪ್ರತಿ ವರ್ಷ ಬಂದ ನಾವು ಹೇಳ್ತಾ ಇರ್ತೇವೆ. ಬಹುಶಃ ಜಗತ್ತಿನೊಳಗ ಶಿವಾಚಾರ್ಯರಿಂದ ಹೇಳಿಸುವಂತಹ ಪುರಾಣದ ವೇದಿಕೆ ಅದು ಈ ಮಸೀದಿಪುರದಾಗ ಬಂದಾಗ ನೋಡ್ಬೇಕೆ ಹೊರತು ಬೇರೆ ಯಾವ ಗ್ರಾಮಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಸೀದಿಪುರದ ವೇದಿಕೆ ಮಾತ್ರ ಇಡೀ ಒಂದು ತಿಂಗಳ ಪರ್ಯಂತರವಾಗಿ ಶಿವಾಚಾರ್ಯರಿಂದ ಹೇಳಿಸುವಂತಹ ಪ್ರವಚನ ನುಡಿಸುವಂತಹ ಒಂದು ಭವ್ಯವಾದ ದಿವ್ಯವಾದ ವೇದಿಕೆ. ಇಂತಹ ವೇದಿಕೆಯೊಳಗೆ ಸಿದ್ದರಾಮೇಶ್ವರ ಲೀಲಾ ಚರಿತ್ರೆಯನ್ನ ಇವುಗಳ ಪ್ರತಿ ವರ್ಷ ಕೇಳ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮೇಶ್ವರ ನಾವು ಭಕ್ತಿಯಿಂದ ಸ್ಮರಿಸಿದ್ರೆ ಸಾಕು, ಅವ ಎಲ್ಲಿರ್ತಾನೋ ಗೊತ್ತಿಲ್ಲ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಫೋನ್ ಮಾಡ್ಬೇಕಂದ್ರೆ ನಂಬರ್ ಒತ್ತುತ್ತೀವಲ್ಲ, ಆ ನಂಬರ್ ಒತ್ತಿದಾಗ ಟವರ್ ರೀಚಾರ್ಜ್, ಕರೆನ್ಸಿ, ಅದೇ ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಇದ್ದಾಗ ಟವರ್ ಬಂದಾಗ ಯಾಕೆ ವ್ಯಕ್ತಿಯ ನಂಬರ್ ಅನ್ನು ಒತ್ತಿದಾಗ ಆ ಸರಿಯಾದ ನಂಬರ್ ಅನ್ನ ಒತ್ತಿದಾಗ ಆ ವ್ಯಕ್ತಿಗೆ ಫೋನ್ ಹೋಗ್ತದಲ್ಲ, ಹಂಗೆ ನಾವು ಭಕ್ತಿಯಿಂದ ಆ ಸಿದ್ದರಾಮೇಶ್ವರ ಎನ್ನುವಂತಹ ಸಂಖ್ಯೆಯನ್ನು ಒತ್ತಿದ್ರೆ ಸಾಕು, ಆ ಸಿದ್ದರಾಮೇಶ್ವರ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರಲ್ಲ ಅವರು ಆಶೀರ್ವಾದ ಮಾಡೇ ಮಾಡ್ತಾನೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಸಿದ್ದರಾಮನ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ. ಆತನ ಮಹಿಮೆ,
ಆತನ ಆಶೀರ್ವಾದ ನಾವು ಹೇಳಲಿಕ್ಕೆ ಅವಶ್ಯಕತೆ ಏನಿಲ್ಲ. ಆ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರನ ಆವರಣ ಎಷ್ಟು ವಿಸ್ತೀರ್ಣವಾಗಿ ದೊಡ್ಡದಿದೆ ಅಲ್ಲ, ಅಷ್ಟೇ ದೊಡ್ಡದಾಗಿ ಈ ಒಂದು ಮಸೀದಿಪುರದೊಳಗೆ ವಿಸ್ತೀರ್ಣವಾದಂತಹ ಜಾಗವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ. ಇವತ್ತು ಎಷ್ಟೆಷ್ಟೋ ಮಠಗಳು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮಠಗಳು, ಆರ್ಥಿಕವಾಗಿ ಸಬಲವಾಗಿರುವಂತಹ ಮಠಗಳು ತಿಂಗಳ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ತೇರನ್ನು ನಡೆಸಬೇಕಾಗ್ತಾ ಇಲ್ಲ. ಆದ್ರೆ ಸುಮಾರು 2ರಿಂದ 3 ವರ್ಷ ಆಗೋದಕ್ಕೆ ಬಂತು. ಪ್ರತಿ ತಿಂಗಳು ಸಿದ್ದರಾಮೇಶ್ವರನ ರಥೋತ್ಸವವನ್ನ 5 ಸುತ್ತು ಆವರಣದ ಈ ಸಿದ್ದರಾಮೇಶ್ವರನ ಗರ್ಭಗಡೆ ಸುತ್ತು ಪ್ರದಕ್ಷಿಣೆ ಹಾಕೊಳ್ತಾ ಬರ್ತಾ ಇದ್ದೀರಲ್ಲ, ಇದು ಭಕ್ತಿ, ನಿಮ್ಮೂರಿನ ಶಕ್ತಿ ಅಂತದನ್ನ ಪ್ರತಿ ವರ್ಷ ತಿಂಗಳು ನಡೆಯುವಂತಹ ಅಮಾವಾಸ್ಯೆ ನಡೆಯುವಂತಹ ಜಾತ್ರೆನೇ ನಮಗೆ ಉದಾಹರಣೆ ಅನ್ನೋ ಹಾಗೆ ಆ ಸಿದ್ದರಾಮೇಶ್ವರನೇ ತುಲಾಭಾರ ಮಾಡುವ ಸೇವೆ, ಬಹಳ ಭಕ್ತಿ ಮತ್ತು ಏಕಾಗ್ರತೆ. ಇಡೀ 89 ವರ್ಷಗಳ ಪರ್ಯಂತರವಾಗಿ ಶ್ರೀ ಸಿದ್ದರಾಮೇಶ್ವರ ಪುರಾಣವನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ರಲ್ಲಿ ನಿಮ್ಮ ಗ್ರಾಮದೊಳಗೆ. ಬಹುಶಃ ವೇದಿಕೆ ಮೇಲೆ ಮಾತ್ರ ಸಿದ್ದರಾಮಯ್ಯ ಇಲ್ಲ, ವೇದಿಕೆ ಮೇಲೆ ಮಾತ್ರ ಅಥವಾ ದೇವಾಲಯದ ಗರ್ಭಗುಡಿ ಒಳಗೆ, ದೇವಾಲಯದ ಪ್ರಾಂಗಣದೊಳಗೆ ಮಾತ್ರ ಸಿದ್ದರಾಮಯ್ಯ ಇಲ್ಲ. ಈ ಮಸೀದಿಪುರದ ಮಣ್ಣಿನ ಕಣಕಣದೊಳಗೆ, ನೀರಿನ ಹನಿ ಹನಿಯೊಳಗೆ, ಪ್ರತಿಯೊಬ್ಬರ ಹೃದಯದೊಳಗೆ ಈ ಇಡೀ ಮಸೀದಿಪುರದ ಸುತ್ತಲೂ ಯಾರು ನೆಲೆಸಿದಾರಂದ್ರೆ ಕಾಣದೆ ಹಾಗೆ ಆಶೀರ್ವಾದ ಮಾಡಿ ಇಡೀ ಗ್ರಾಮವನ್ನ ಸುಭಿಕ್ಷವಾಗಿ ಕಾಪಾಡ್ಕೊಂಡು ಬರ್ತಾರಲ್ಲ, ಆ ಸಿದ್ದರಾಮನ ಹಸ್ತ ಆಶೀರ್ವಾದ ಯಾವಾಗಲೂ ನಿಮ್ಮ ಗ್ರಾಮದೊಳಗೆ ಇರ್ತದೆ. ಅದು ಸಿದ್ಧ. ನಾವು ನಮ್ಮ ಊರಿಂದ ಬರ್ಬೇಕಾದ್ರೆ ಸ್ವಲ್ಪ ಬೇಜಾರಿಂದ ಬರ್ತಾ ಇದ್ದೀವಿ. ಯಾವಾಗ ಮಸೀದಿಪುರದ ಗ್ರಾಮದ ಮಣ್ಣನ್ನ ನಾವು ಸ್ಪರ್ಶ ಮಾಡಿದೀವಲ್ಲ, ಆ ಬೇಜಾರೆಲ್ಲ ಸಂಪೂರ್ಣವಾಗಿ ಹೋಯಿತು. ಕಾರಣ ಅದು ಮಸೀದಿಪುರದ ಸಿದ್ದರಾಮನ ಮಣ್ಣಿನ ಗುಣ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಈ ರಾಮ ಮತ್ತು ಲಕ್ಷ್ಮಣ ಮಣ್ಣಿನ ಗುಣ ನೆನಪಾಗ್ತದೆ. ಶ್ರೀರಾಮ ಮತ್ತು ಲಕ್ಷ್ಮಣ ಇಬ್ಬರು ದಾರಿಯಲ್ಲಿ ಹೋಗ್ತಾ ಇರ್ತಾರ ವನವಾಸಕ್ಕ. ರಾಮ ಆತನ ಸೇವೆಯನ್ನು ಮಾಡುವಂತ ಲಕ್ಷ್ಮಣ ಸ್ವಲ್ಪ ಮುಂದೆ ಹೋದ್ಮೇಲೆ ರಾಮನಿಗಂತ ರಾಮನ ಆಯುಧವನ್ನ, ಶಸ್ತ್ರಗಳನ್ನ, ಅಸ್ತ್ರಗಳನ್ನ, ಆತನ ಪಾದಕೆಯನ್ನು ಎಲ್ಲವನ್ನ ಲಕ್ಷ್ಮಣ ಹೊತ್ಕೊಂಡಿರ್ತಾರ. ಒಂದು ಸ್ವಲ್ಪ ಮಣ್ಣು ತುಳಿದುಕೊಂಡರೆ ರಾಮನಿಗೆ ಲಕ್ಷ್ಮಣ ಅಂತಾನ, ಹೇ ರಾಮ, ಎಲ್ಲ ನನ್ನ ಕೈಲಿ ಒರೆಸಿ, ನನ್ನ ಮೈ ಮೇಲೆ ಒರೆಸಿ ನೀವು ಹೋಗ್ತಾಗ ಅಂತ ಹೇಳ್ತಾರೆ. ಯಾರು? ಲಕ್ಷ್ಮಣ. ಅಂತಹ ಭಕ್ತಿಯಿಂದ ನಡ್ಕೊಳ್ಳುವಂತಹ ಲಕ್ಷ್ಮಣ ರಾಮನ ಯಾವತ್ತೂ ಎದುರು ಮಾತಾಡೋದೇ ಇಲ್ಲ. ಪ್ರತಿ ಸರಿ ಆಯ್ತು ಅಣ್ಣ, ಆಯ್ತು ಸಹೋದರ ಅಂತ ತಲೆಬಾಗುವಂತ ವ್ಯಕ್ತಿ ಎದುರು ಮಾತಾಡಿದ. ಯಾಕಂತ ಆಲೋಚನೆ ಮಾಡ್ತಾರ. ರಾಮ ಸ್ವಲ್ಪ ಮಣ್ಣ ದಾಟಿ ಮುಂದೆ ಬಂದ ಕೂಡಲೇ ಮತ್ತ ಅಣ್ಣನಿಗಲ್ಲ, ಅಣ್ಣ ನೀನು ನಿನ್ನ ಆಯುಧಗಳನ್ನು ಹೋದಾಗ, ನಿನ್ನ ಆಯುಧಗಳೆಲ್ಲ ನಾನು ಹೋಗ್ತೀನಿ, ನಿನ್ನ ತಮ್ಮ ನಾನಿರುವಾಗ ನೀನೇ ಆಯುಧ ಹೊತ್ಕೊಂಡು ಹೋಗ್ತಿ, ನನಗೆ ಕೊಡು, ನಾನು ಹೊತ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ಸ್ವಲ್ಪ ಪರೀಕ್ಷೆ ಮಾಡೋದಂತ ಅಲ್ಲಿ ಮಣ್ಣಿತ್ತಲ್ಲ, ಆ ಮಣ್ಣನ್ನ ರಾಮ ನೋಡಿದ್ದಲ್ಲ, ತಂದು ಸ್ವಲ್ಪ ಮಣ್ಣು ಲಕ್ಷ್ಮಣ ಕೈಗೆ ಕೊಟ್ಟ. ಮತ್ತೆ ಅದೇ ಬುದ್ಧಿ ಬಂತು. ಯಾಕೆ ಬಂತಂದ್ರೆ ಮಣ್ಣಿನ ಗುಣ. ಅಲ್ಲಿ ಅಹಂಕಾರದ ಗುಣ ಒಂದು ಮಣ್ಣಲ್ಲಿತ್ತು, ಇನ್ನೊಂದು ತ್ಯಾಗದ ಗುಣ ಇನ್ನೊಂದು ಮಣ್ಣಲ್ಲಿತ್ತು. ತ್ಯಾಗದ ಗುಣ ಯಾರಲ್ಲಿತ್ತು ಅಂತಂದ್ರೆ ಶ್ರೀರಾಮನ ಪಾದ ಧೂಳಿನಲ್ಲಿತ್ತು, ಆತನ ಹಸ್ತದಲ್ಲಿತ್ತು. ಆದ್ರೆ ಲಕ್ಷ್ಮಣ ಅಡ್ಡಾಡಿದ್ದಲ್ಲ ಕೆಲವೊಂದಿಷ್ಟು ಮಣ್ಣು, ಆ ಮಣ್ಣಿನ ಗುಣ ಸ್ವಾರ್ಥದ ಗುಣ, ಅಹಂಕಾರದ ಗುಣ ಇತ್ತು. ಹಾಗಾಗಿ ಸ್ವಾರ್ಥವನ್ನ ಬಿಟ್ಟು ಭಕ್ತಿಯಿಂದ ನಡೆದುಕೊಳ್ಳುವಂತಹ ಮಣ್ಣಿನ ಗುಣ, ಸಿದ್ದರಾಮನ ಆಶೀರ್ವಾದದ ಮಣ್ಣಿನ ಗುಣ, ಇದು ಮಸೀದಿಪುರದೊಳಗೆ ಐತೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾವು ನೆನಪಿಸಿಕೊಳ್ಳುತ್ತಾ, ಗವಾಯಿಗಳು ಕೆಲವೊಂದಿಷ್ಟು ಪದ್ಯಗಳನ್ನು ಓದಿದ ನಂತರ ಮತ್ತೆ ಮುಂದೆ ನೇರವಾಗಿ ಪೂರ್ಣ ಕೊಡೋಣ. ಕಂಗೆಶವನಾಲ್ಕು ಬಾಗಿಲ ಶಿವಾಲಯದ ಕಳಸಂಗಡೆ ಕಳಸವನ ಜಾತ ನಂದೀಶ್ವರ ಧುಕಿಯಂ ವೀರೇಶವ ಕಳಸ ಚಾರ್ಯಾನ ಮಲ್ಲಿನಾಥ ನಡೆಯೇ ಲಿಂಗಲಾಯನದ ಕಳಸ ಗುರು ಕಳಸ ವಾಜಿತ ನಂಗನೆ ಗುರುವಾಗಿ ಬರದೋಳ ಪ್ರತಿಮೆ ಅನುಧಾಸನನು ಭೋಗಿಸಿದ ಪುಣ್ಯವನ್ನು ಪುಟವಿಟ್ಟಂತಿರೆ ಪುಟವಿಟ್ಟ
ಬಂತಿದೆ ಉದಯತ್ವವದಂದು ಕೊಡುತ್ತಮಾಂಗದಲ್ಲಿ ಮೂಡಿದ ಗೂಡಿಲಿಂಗಮ ತೋರಿ ಪಂಚಾಕ್ಷರಿಯ ಹೃದಯವಂ ತಿಳಿಪಿ ನಿಜ ಭಕ್ತಿಯ ಗುರು ಪೂಜೆಯಾಗಿ ಕೈಕೊಂಡು ಬಳಿಕ ಮೊದಲ ನಾಮವನೆ ದೀಕ್ಷಣಾಭವನೆಂದು ಭೂತದ ವಿಚಾರವಂ ನೇಮವಂ ಕೊಟ್ಟು ನೋಡಿದರೆ ಕನ್ನಡಿಗೆ ಕನ್ನಡಿ ದೊರೆದ ಎಲೆ ಸಿದ್ದರಾಮಯ್ಯ ನಿನ್ನ ಮನದರಿಕೆಯಂ ಫಲಿಸಿದಿತ್ತಾದರೆ ನಿನ್ನ ನನಗೆ ಪೋಯಂದನ ನುಡಿತಾದ ಕಪ್ಪುದ ಕೂರನಂಬರಿಯ ಕಿವಿಯನ್ನು ಸರಿಸಿದಂತಾಗಿ ನೆನಲಿದನೆ ಕೆನ್ನ ತೊಲಗಿಸಲ್ಲ ಮನದಂತೆ ತಂದೆ ಎಂದನೆ ಹಿಂದೆ ಮರಮದಮ್ಮರಗುರು ಮಾತಿ ಪಿತರೇ ಕೊಂಡು ಹೋಗಬೇಕೆಂದನು ಕಡು ವಿಚಾರ ಪಡಿನೆಗೆ ಮಾತ ಪಿತರುಂಟೆ ನಿಮ್ಮುಡಿಗಳೆಲ್ಲದ ಮಾತುಗಳನ್ನೆನ್ನ ಕೊಂದರೆ ಕೊಲ್ಲುವನಾದಡವಿನವೆಲ್ಲ ನಿಮ್ಮಣಿಯ ದಾರಗಳನ್ನಲ್ಲು ನುಡಿಯಲು ಧರೆಯ ಬೇಸರದೊಳಿದೆ ದೋಷವಂ ಹುಡಿಗುಟ್ಟಲೇ ಎಂದು ಹುಟ್ಟಿದ ನಿನ್ನ ನಾನೆಲ್ಲಿ ಮಲಗುವನೆ ಮಗನೇ ಕತ್ತಲೆಯ ಮೃತ್ಯವನ್ನು ಮಡಗಿದೆ ಮೂಡುಗಳೆಯಂದನು 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 ಜೈ ಮಂಗಲಂ ನೀಡುವ ಪಾರ್ವತಿ ಪುರುಷವಾದ ಜಗದು ಪಂಚಾಚಾರ ಮಹಾರಾಜ್ ಕಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ ಮಂಗಲಂ ನೀಡುವ ಪಾರ್ವತಿ ಪುರುಷವಾದ ಮಹಾದೇವ ಸಿದ್ಧರಾಮನ ಮಾತುಗಳನ್ನ ಕೇಳಿದಂತಹ ಶ್ರೀಶೈಲದ ಮಲ್ಲಯ್ಯ ಆತನ ಮಾತುಗಳನ್ನ ಕೇಳ್ತಾ ಕೇಳ್ತಾ ಆನಂದವಾಗಿ ಸಂತೋಷವಾಗಿದ್ದಾಗ ಸಿದ್ಧರಾಮ ಕೇಳ್ತಾರೆ, ಮಲ್ಲಯ್ಯ, ಹರಿ, ಬ್ರಹ್ಮ ಎಲ್ಲ ದೇವತೆಗಳಿಗೆ ಆದಿಪುರುಷನಾಗಿರುವಂತಹ ಪರಮಾತ್ಮ ಇಷ್ಟೆಲ್ಲ ಭವ್ಯ ದಿವ್ಯ ಎಲ್ಲ ಕ್ಷೇತ್ರಗಳನ್ನ ದರ್ಶನ ಮಾಡಿಸಿದೀಯ. ನನಗೆ ನೀನು ಗುರುವಾಗಿ ಆಶೀರ್ವಾದ ಮಾಡೋದು ಕೇಳ್ತಾನೆ. ಗುರು ಅಂದ್ರೆ ಯಾರಿಗೆ ಬೇಡ? ಗುರು ಅಂದ್ರೆ ಎಲ್ಲರಿಗೂ ಬೇಕೇ ಬೇಕು. ಗುರುವಿನ ಶಕ್ತಿ ಎಂತದಂದ್ರೆ ಸ್ವಲ್ಪಾಪಿ ದೀಪ ಕಣಿಕ ಬಹಳು ನಾಶಯತ್ತಮಃ. ಸ್ವಲ್ಪಾಪಿ ಸ್ವಲ್ಪೋಪಿ ಬೋಧೋ ನಿಬಿಡೆ ಬಹಳು ನಾಶಯತ್ತಮಃ. ಏನು ಸ್ವಲ್ಪ ಸ್ವಲ್ಪ ಅಂತೀರಂತೀರಾ ನೀವು? ಸ್ವಲ್ಪಾಪಿ ದೀಪ ಕಣಿಕ ಬಹಳು ನಾಶಯತ್ತಮಃ. ಒಂದು ದೊಡ್ಡದಾದಂತಹ ಕತ್ತಲು, ದಟ್ಟವಾದಂತಹ ಕತ್ತಲು ಇತ್ತಂದ್ರೆ ಆ ಕತ್ತಲು ದಟ್ಟವಾಗಿರೋದು ನಿವಾರಣೆ ಆಗ್ಬೇಕಂದ್ರೆ ಅಲ್ಲಿ ಏನ್ ಮಾಡಬೇಕು? ಒಂದು ದೀಪವನ್ನ ಅಲ್ಲಿ ಹಚ್ಚಬೇಕು. ದೀಪವನ್ನು ಹಚ್ಚಿದ್ರೆ ಎಷ್ಟೇ ಬೃಹತ್ತಾದ ಕತ್ತಲು ಇದ್ರೂ ಹೇಗೆ ಕತ್ತಲು ನಿವಾರಣೆಯಾಗಿ ಬೆಳಕು ಸಿಗುತ್ತದಲ್ಲ, ಆ ಜ್ಞಾನ ಸಿಗುತ್ತದಲ್ಲ, ಹಾಗೆ ಆ ಬೆಳಕಿನೊಂದಿಗೆ ಕತ್ತಲ ನಿವಾರಣೆ ಆಗಿ ಎಲ್ಲವೂ ಗುರುವಿನ ಕೃಪೆ ಆಗ್ತದಲ್ಲ, ಅದೇ ರೀತಿಯಾಗಿ ಸ್ವಲ್ಪೋಪಿ ಬೋಧೋ ನಿಬಿಡೆ ಬಹಳ ನಾಶಯತ್ತಮಃ. ಯಾರು ಜಗತ್ತಿನೊಳಗ ಶ್ರೇಷ್ಠ ಗುರು ಇರ್ತಾನಲ್ಲ, ಅಂತಹ ಗುರುವಿನ ವಾಣಿಯನ್ನ, ಅಂತಹ ಗುರುವಿನ ಸೇವೆಯನ್ನು ಮಾಡಿದ್ರೆ ಸಾಕು, ಎಷ್ಟೇ ಪಾಪ ಮಾಡಿದ್ರು ಸಹ ಅವನೆಲ್ಲ ಪಾಪಗಳೆಲ್ಲ ನಿವಾರಣೆ ಆಗ್ತವೆ. ಅಂತಹ ಶ್ರೇಷ್ಠವಾಗಿರುವಂತಹ ಗುರು ನೀನಾಗು ಮಲ್ಲಯ್ಯ ಅಂತ ಸಿದ್ಧರಾಮ ಆ ಮಲ್ಲಯ್ಯನಿಗೆ ಹೇಳ್ತಾರೆ.
ಜಗತ್ತಿನ ಎಲ್ಲ ಅಂಧಕಾರವನ್ನ ಅಜ್ಞಾನವನ್ನ ನಿವಾರಣೆ ಮಾಡಿ ಎಲ್ಲ ಅಂತರಂಗದೊಳಗೆ ಪ್ರಜ್ವಲಿಸುವಂತಹ ಬೆಳಕು, ಆ ಮಹಾ ಬೆಳಕು ನೀನಾಗಿದೆಯಲ್ಲ ಅದು ನನಗೆ ದರ್ಶನ ಮಾಡಿಸುವಂತ ಸಿದ್ಧರಾಮ ಮಲಯನೆ ಕೇಳುತ್ತಾನೆ. ಗುರು ಅಂದ್ರೆ ದೊಡ್ಡ ಶಕ್ತಿ. ಇವತ್ತು ಜಗತ್ತಿನೊಳಗ ಈ ದೇಹಕ್ಕ ಉಸಿರನ್ನ ತಾಯಿ ಕೊಟ್ರೆ, ಉಸಿರನ್ನ ಈ ದೇಹಕ್ಕೆ ತಾಯಿ ಕೊಟ್ರೆ ಜಗತ್ತಿನೊಳಗ ಅಳೆದು ಹೋಗದ ಹೆಸರು ಶಾಶ್ವತವಾಗಿ ಉಳಿಬೇಕಂದ್ರೆ ಒಬ್ಬ ಶ್ರೇಷ್ಠ ಗುರು ಆಶೀರ್ವಾದ ಮಾಡಿದ್ರೆ ಮಾತ್ರ ಸಾಧ್ಯ, ಇಲ್ಲಂದ್ರೆ ಸಾಧ್ಯನೇ ಇಲ್ಲ. ಉಸಿರನ್ನ ಕೊಟ್ಟಾಕಿ ತಾಯಿ ಗುರು ಆದ್ರೆ ಆ ಕೊಟ್ಟಂತ ಹೆಸರು ಜಗತ್ತಿನೊಳಗ ಅಜರಾಮರ ಉಳಿಸೋದು ಒಬ್ಬ ಗುರು. ಇವತ್ತು ವಿವೇಕಾನಂದನ ಹೆಸರು ಜಗತ್ತಿನ ತುಂಬಾ ಪಸರಿಸಿದೆ ಅಂದ್ರೆ ಕಾರಣ ರಾಮಕೃಷ್ಣ ಪರಮಹಂಸನ ಆಶೀರ್ವಾದ. ಈಗ ಅನೇಕ ಮಹಾತ್ಮರಿದ್ದಾರೆ. ಗುರು ಅಂದ್ರೆ ಅಷ್ಟು ದೊಡ್ಡ ಶಕ್ತಿ ಸಾಮರ್ಥ್ಯ ಇರುವಂತಹ ಗುರು. ಅಂತಹ ಗುರು ಯಾರು ಆಗ್ತಾರೆ ಅಂದ್ರೆ ಸಿದ್ಧರಾಮನಿಗೆ ಸಾಕ್ಷಾತ್ ಮಲ್ಲಯ್ಯನೇ ಗುರುವಾಗ್ತಾನೆ. ಹೇಗೆ ಗುರುವಾಗ್ತಾನೆ? ಮಲ್ಲಯ್ಯ, ನೀನು ನನ್ನ ಗುರುವಾದ್ರೆ ಸಾಕು, ನಾನು ಧನ್ಯನಾಗ್ತೀನಿ. ಬ್ರಹ್ಮರಿಗೆ ಹರಿ ಎಲ್ಲ ದೇವತೆಗಳಿಗೆ ಸಿಲುಕಲಾರದಂತಹ ನಿನ್ನ ಪಾದ, ನಿನ್ನ ದರ್ಶನ ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ ಅಂದ್ರೆ ನಾನು ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿ ಮಾಡಿ ಬಂದಿದ್ದಕ್ಕಾಗಿ ನಿನ್ನ ದರ್ಶನ ಸಿಕ್ಕಿದೆ. ಹಾಗಾಗಿ ನೀನು ನನಗೆ ನನ್ನ ಗುರುವಾಗಿ ನನಗೆ ದೀಕ್ಷೆಯನ್ನು ಅನುಕರಿಸು ಅಂತ ಹೇಳ್ತಾರೆ. ಆ ಹೇಳಿದಾಗ ದೀಕ್ಷೆಗೆ ಎಲ್ಲ ಸಿದ್ಧಗೊಳ್ತಾರೆ. ಆ ಶ್ರೀಶೈಲದ ಪರ್ವತದ 4 ಶಿವಾಲಯದ ಕಳಸಗಳಾಗ್ತವೆ. ನಂದಿ, ಷಣ್ಮುಖ, ಭೃಂಗಿ, ವೀರೇಶ್ವರರು ಈ 4 ಆಚಾರ್ಯರಾಗ್ತಾರೆ. ಮಲ್ಲಿನಾಥ ಗುರು ಕಳಸವಾಗ್ತಾನೆ. ಶಿವನು ಗುರುವಾಗಿ ಸಿದ್ಧರಾಮನಿಗೆ ಅನುಗ್ರಹವನ್ನ ತೋರ್ತಾನೆ. ಹುಟ್ಟುವಾಗಲೇ ಆ ಮಲ್ಲಯ್ಯನಿಗೆ ಹುಟ್ಟಿದಾಗ ಆತನಿಗೆ ಲಿಂಗ ತಲೆ ಮೇಲೆ ಉದ್ಭವ ಆಗಿತ್ತಂತೆ. ಅದರ ಪಂಚಾಕ್ಷರಿ ಮಹಾಮಂತ್ರವನ್ನ ತನ್ನ ಹೃದಯದಲ್ಲಿ ಭಕ್ತಿಯಿಂದ ಗುರು ಪೂಜೆ ಮಾಡ್ತಾ ಸ್ಮರಣೆ ಮಾಡ್ತಾ ಆ ಪರಮಾತ್ಮ ಕೊಡುವಂತಹ ಲಿಂಗ ದೀಕ್ಷೆಯನ್ನ ಈ ಸಿದ್ಧರಾಮ ದೀಕ್ಷೆ ತೆಗೆದುಕೊಳ್ತಾನೆ. ದೀಕ್ಷೆಯನ್ನು ಆದ ನಂತರ ದೀಕ್ಷೆ ಅಂದ್ರೆ ಇದರಲ್ಲಿ ಅನೇಕ ವಿಧ ದೀಕ್ಷೆ ಬರ್ತಾವ. ಹಿಂಗ ಲಿಂಗ ದೀಕ್ಷೆ, ಹೀಗೆ ಅನೇಕ ವಿಧ ದೀಕ್ಷೆಗಳು. ಬಹಳ ಜನ ದೀಕ್ಷೆ ತಗೊಳ್ತಿರ್ತಾರೆ. ನಮ್ಮಲ್ಲಿ ಹೆಂಗ ದೀಕ್ಷೆ ಅಂತಂದ್ರೆ ಒಬ್ಬ ನಾವು ನಂದೀಪುರ ಅಜ್ಜರ ಹತ್ರ ಹೋಗಿದ್ವಿ. ಅಜ್ಜರ ಹತ್ರ ಹೋದಾಗ ಅವ್ರ ದೀಕ್ಷೆ ಕೊಡಿಸಿದ್ವಿ ಒಬ್ಬತ್ತಾಗ. ಯಾವ ದೀಕ್ಷೆ ಅಂದ್ರೆ ಸಿಗರೇಟ್ ಸೇರ್ತಾ ಇದ್ದ, ಸಿಗರೇಟ್ ಸೇರೋದು ಬಿಡಿಸೋದು ಆಚಾರ್ಯ ಅಂತ ನಾನು ಅಜ್ಜರ ಹತ್ರ ಹೇಳಿದೆ. ಸರಿ ಅಂತಂದೇಳಿ ಆ ಸಿಗರೇಟ್ ಸೇರೋದು ಬಿಡಿಸಿ ಒಂದು ಒಳ್ಳೆಯ ದೀಕ್ಷೆಯನ್ನ ಲಿಂಗ ದೀಕ್ಷೆ ತಗೊಳಪ್ಪ ಅಂತಂದ್ರೆ ಅವ ಏನು ಮಾಡದ, ಸರಿ ಅಂತಂದೇಳಿ ಗುರುಗಳ ಹತ್ರ ಬಿಡ್ತೀನಿ ಅಂತ ಹೇಳಿದ. ಅವಾಗ ಗುರುಗಳು ಅಂದ್ರು, ನೀನ್ ಸೇರೋದು ಬಿಡ್ತೀಯೋ ಅಥವಾ ಮತ್ ನಾನ್ ಸೇರ್ಲೋ ಅಂತ ಗುರುಗಳು ಕೇಳಿದ್ರು. ಅವಾಗ ಅವಂದ ನೀವು ಬ್ಯಾಡ, ನೀವು ತಗೊಳ್ಳೋದು, ನಾನೇ ಬಿಡ್ತೀನಿ ಅಂತ ಬಿಟ್ಟ. ಲಿಂಗ ದೀಕ್ಷೆ ತಗೊಳ್ಳೋಣ. ಸ್ವಲ್ಪ ಹೊರಗೆ ಬಂದ್ರೆ ಏನಂದ, ನೀವು ನಿಮ್ ಗುರುಗಳಿಬ್ಬರು ಸೇರಿ ಸಿಗರೇಟ್ ಸೇದೆ ಬಿಡಿಸಿರಿ, ಬೀಡಿ ಸೇದ ಬಿಡಿಸಿಲ್ಲ ಅನ್ನೋ. ಇಂತಹ ದೀಕ್ಷೆ ತಗೊಳ್ಳೋರು ಬಹಳಷ್ಟು ಜನ ಇರ್ತಾರ. ಅಂತ ದೀಕ್ಷೆ ಯಾವತ್ತನ ಮುಕ್ತಿ ಕೊಡಂಗಿಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋಡಬಾರದನ್ನ ನೋಡ್ತದೆ, ಕೇಳಬಾರದನ್ನ ಕೇಳುತ್ತದೆ, ಕುಡಿಬಾರದನ್ನ ಕುಡಿತದೆ, ಮುಟ್ಟಬಾರದನ್ನ ಮುಟ್ಟುತ್ತದೆ, ನಡಿಬಾರದ ಜಾಗದಲ್ಲಿ ನಡೀತದೆ, ಹೋಗಬಾರದ ಜಾಗದಲ್ಲಿ ಮನಸ್ಸು ಹೋಗ್ತದೆ. ಅಂತಹ ಚಂಚಲವಾಗಿರುವಂತಹ ಮನಸ್ಸನ್ನ ಒಬ್ಬ ಹಿಡಿದಿಟ್ಟುಕೊಳ್ಬೇಕಂದ್ರೆ ಯಾರ ಆಶ್ರಯ ಬೇಕು, ಯಾರ ಆಶೀರ್ವಾದ ಬೇಕು ಅಂದ್ರೆ ಒಬ್ಬ ಗುರುವಿನ ಆಶೀರ್ವಾದ ಬೇಕು. ಒಂದು ದೊಡ್ಡದಾದ ಕಾಡಿರ್ತಂತ ತಿಳ್ಕೊಳ್ಳಿ, ಅಂದಾಜು ಊಹೆ ಮಾಡಿಕೊಳ್ಳಿ. ದೊಡ್ಡದಾದ ಕಾಡಿಯೊಳಗೆ ನೀವು ಅಲ್ಲಿ ಹೋಗಿರ್ತೀರಿ. ಹೋದಾಗ ನಿಮಗೆ ಬೆಳಕಿದ್ದಾಗ ಹೋಗ್ತೀರಿ, ಕತ್ತಲಾದಾಗ ಯಾವ ಕಡೆಗೆ ಹೋಗ್ಬೇಕಂದ್ರೆ ಗೊತ್ತಾಗಲ್ಲ. ಕಾಡಿನಿಂದ ಹೊರಗೆ ಹೋಗ್ಬೇಕು. ಕಾಡಿನೊಳಗ ಹುಲಿ, ಸಿಂಹ, ಚಿರತೆಗಳು, ಕ್ರೂರ ಪ್ರಾಣಿಗಳು ಇರ್ತಾವೆ. ಆ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಪ್ರಾಣವನ್ನ ನಾವು ಕಾಪಾಡಿಕೊಂಡು ಕಾಡಿನಿಂದ ಹೊರಗಡೆ ಪ್ರವೇಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅವಾಗ ಒಂದು ಬೆಳಕು ಬೇಕು, ಅಥವಾ ಕತ್ತಲಿನೊಳಗ ಆ ಪ್ರಾಣಿಗಳಿಂದ ನಾವು ಕಾಪಾಡ್ಕೋಬೇಕಂತಂದ್ರೆ ಈ ಮೊಬೈಲ್ ಒಳಗ ಒಂದು ಗೂಗಲ್ ಇರ್ತದೆ, ಗೂಗಲ್ ಅರ್ಥ ಅಂತ ಇರ್ತದೆ.
ಗೂಗಲ್ ಅರ್ತ್ ಅಂತ. ಆ ಗೂಗಲ್ ಅರ್ತ್ ಅನ್ನು ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಹಾಕೊಂಡ್ರೆ ನಾವು ಯಾವ ಪ್ರದೇಶದಿಂದ ತಪ್ಪಿಸ್ಕೊಂಡಿರ್ತೀವಲ್ಲ, ತಪ್ಪಿಸ್ಕೊಂಡಿರುವಂತಹ ಪ್ರದೇಶದಿಂದ ಮತ್ತೆ ನಮ್ಮ ಜಾಗಕ್ಕೆ ನಾವು ಮುಟ್ಟಬೇಕಂದ್ರೆ ಗೂಗಲ್ ಅರ್ತ್ ಆ್ಯಪ್ ಅನ್ನು ಹಾಕೊಂಡಾಗ ಮಾತ್ರ ನಾವು ತಪ್ಪಿಸ್ಕೊಂಡಂತ ಜಾಗದಿಂದ ಮತ್ತೆ ನಾವು ಮುಟ್ಲಿಕ್ಕೆ ಸಾಧ್ಯ. ಹಾಗೆ ಜಗತ್ತಿನೊಳಗ ಈ ಆಸೆ, ಆಮಿಷ, ದ್ವೇಷ, ಅಸೂಯೆ, ಸ್ವಾರ್ಥ ಎನ್ನುವಂತಹ ಇದರೊಳಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿವಿ. ಇವುಗಳಿಂದ ನಾವು ಎಲ್ಲೇ ಮುಟ್ಕೋಬೇಕಂದ್ರೆ ನಾವು ಯಾರನ್ನ ಮುಟ್ಕೊಳ್ಬೇಕು, ಯಾರಿಂದ ಬಂದಿವಲ್ಲ ಅವರನ್ನ ಮುಟ್ಟಬೇಕು, ಎಲ್ಲಿಂದ ಬಂದಿವಲ್ಲ ಅಲ್ಲೇ ಹೋಗ್ಬೇಕು, ಯಾವದನ್ನ ಬಿಟ್ಟು ಬಂದಿವಲ್ಲ ಅದನ್ನ ಮುಟ್ಟಬೇಕು. ಅದು ಯಾವುದಂದ್ರೆ ಆ ಭಗವಂತನ ಸನ್ನಿಧಾನ. ಅದಕ್ಕೆ ಗೂಗಲ್ ಅರ್ಥ ಯಾರಪ್ಪ ಅಂದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನದಿಂದಲೇ ನಾವು ದೈವವನ್ನ ಕಾಣಬಲ್ಲೆವು. ಯಾರು ಸ್ವಂತವಾಗಿ ದೈವವನ್ನ ಕಾಣಲಿಕ್ಕೆ ಸಾಧ್ಯನಿಲ್ಲ. ಒಂದು ದೈವವನ್ನ ಕಾಣಬೇಕಂದ್ರೆ ಅದು ಒಬ್ಬ ಗುರುವಿದ್ದ ಮಾತ್ರ ಸಾಧ್ಯ. ಹಾಗಾಗಿ ನಗರೋರಧಿಕಂ ಅಂತಾರೆ. ಒಬ್ಬ ವ್ಯಕ್ತಿಗೆ ಮೋಕ್ಷ ಸಿಗಬೇಕಂದ್ರೆ ಗುರುವಿನ ಕೃಪೆ, ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಗುರುವಿನ ಅನುಗ್ರಹ ಬೇಕು. ಅಂತಹ ಗುರುವನ್ನ ಯಾರು ಮಾಡ್ಕೊಂಡು ಅಂದ್ರೆ ಸಿದ್ಧಾರಾಮ ಸಾಕ್ಷಾತ್ ಮಲ್ಲಯ್ಯನನ್ನೇ ಮಾಡ್ಕೊಂಡ. ಗುರುವಿನ ಕೃಪೆ ಆಗ್ಬೇಕಂದ್ರೆ ಚಿದಾನಂದ ದೂತರಿಗೆಲ್ಲ ಗೊತ್ತಿರ್ತಾರೆ. ದೇವಿ ಪುರಾಣದ ಗ್ರಂಥವನ್ನ ಬರೆದಿರ್ತಾರೆ. ಆ ದೇವಿ ಪುರಾಣವನ್ನ ಗ್ರಂಥವನ್ನು ಬರೆದಂತಹ ಚಿದಾನಂದ ದೂತರು ಸಣ್ಣ ವಯಸ್ಸಿದ್ದಾಗ ಅವರ ತಾಯಿ ಹಾಗೆ ಲಾಲನೆ, ಪಾಲನೆ, ಪೋಷಣೆ, ಆಡಿಸುವುದು, ಮುದ್ದಾಡುವುದು, ಆ ಮಗುವನ್ನ ಸ್ನಾನ ಮಾಡಿಸುವುದು, ಊಟ ಮಾಡಿಸುವುದು ಯಾರ ತಾಯಿ ಮಾಡ್ತಾಳಲ್ಲ, ಆ ಚಿದಾನಂದ ದೂತರ ತಾಯಿ ಇಲ್ಲದಂತಹ ಪಕ್ಷದಲ್ಲಿ ಯಾರು ಮಾಡ್ತಿದ್ರೆ ಸಾಕ್ಷಾತ್ ಆ ಬಗಳಾಮುಖಿ ಜಗನ್ಮಾತೆನ ಬಂದು ತಾಯಿಯ ರೂಪವನ್ನ ಧರಿಸಿಕೊಂಡು ಬಂದು ಮಗುವಿನ ಎಲ್ಲ ಪೋಷಣೆಯನ್ನು ಮಾಡ್ತಿದ್ರಂತ. ಅಂತಹ ಆ ಯುವಕ ಅಥವಾ ಸಣ್ಣ ಬಾಲ್ಯದಲ್ಲಿರುವಂತಹ ಆ ವ್ಯಕ್ತಿ ಸ್ವಲ್ಪ ದೊಡ್ಡದಾಗ್ತಾ ಬೆಳೀತಾ ದೇವಿ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡ್ತಾಳ. ಮಗು, ನೀನು ಎಷ್ಟೋ ಜನ್ಮದ ಪುಣ್ಯದಿಂದ, ನನ್ನ ಅಂಶದಿಂದ, ನನ್ನ ಕೃಪೆಯಿಂದ ಭೂಮಂಡಲಗಳಿಗೆ ಅವತರಿಸಿದೆಯಾ. ನೀನು ನನ್ನ ಚರಿತ್ರೆಯನ್ನು ಬರಿಬೇಕು, ನನ್ನನ್ನು ತಿಳ್ಕೋಬೇಕಂದಾಗ ಆ ಚಿದಾನಂದ ದೂತರು ಹೇಳ್ತಾರ, ನನಗೆ ನಿನ್ನ ಚರಿತ್ರೆಯನ್ನು ತಿಳ್ಕೋಬೇಕು, ಹಾಗೆ ನೀನು ನನ್ನ ಚರಿತ್ರೆಯನ್ನು ಬರಿಬೇಕು, ನನ್ನ ಚರಿತ್ರೆ ಗ್ರಂಥವನ್ನ ಲಿಖಿತ ಮುಖಾಂತರ ಬರಿಬೇಕು, ಆ ಜಗತ್ತಿನ ಉದ್ಧಾರವನ್ನು ನೀನು ಮಾಡಬೇಕು, ನೀನು ಹೋಗಿ ಗುರುವಿನ ಹತ್ರ ಹೋಗಿ ದೀಕ್ಷೆಯನ್ನು ತಗೋ ಅಂತ ಆ ಜಗನ್ಮಾತೆ ಹೇಳಿದಾಗ ಚಿದಾನಂದ ದೂತರು ಹೇಳ್ತಾರ, ಯಾಕೆ ಸಿದ್ಧಾರಾಮ ಹೇಳಿದ್ನಲ್ಲ ಭಗವಂತನಿಗೆ, ಅದೇ ರೀತಿಯಾಗಿ ಜಗನ್ಮಾತೆ ಹರಿಹರ ಬ್ರಹ್ಮರಿಗೆ ತಾಯಿಯಾದಂತ ನೀನು ಎಷ್ಟೇ ತಪಸ್ಸು, ಪೂಜೆ, ಗುಡಿ ಗುಂಡಲ ತಿರುಗಿದ್ರೂ ಸಿಗದಂತ ನಿನ್ನ ಪಾದ ನನಗೆ ತಾಯಿಯಾಗಿ ಸಿಕ್ಕಿದೆಯಾ. ನೀನೇ ನನಗೆ ತಾಯಿ ಸಿಕ್ಕ ಮೇಲೆ ಮತ್ತೆ ಯಾರು ನಾಶಬೇಕಂದಾಗ ಆ ಜಗನ್ಮಾತೆ ಹೇಳ್ತಾಳ, ನಾನು ನಿನಗೆ ದೈವವಾಗಬಲ್ಲೆ, ಗುರುವಾಗಲಾರೆ. ನಿನಗೆ ಏನಾದ್ರೂ ಮೋಕ್ಷ ಸಿಗಬೇಕು ಅಂದ್ರೆ ನಾನು ನಿನಗೆ ಬದುಕು ಕೊಡಬಲ್ಲೆ, ಆದ್ರೆ ಬದುಕು ಕಟ್ಕೊಳ್ಬೇಕಪ್ಪ ಅಂದ್ರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ. ಅಂತಹ ಬದುಕು ಕಟ್ಕೊಳ್ಬೇಕಂದ್ರೆ ನೀನು ಅಯೋಧ್ಯದಲ್ಲಿರುವಂತಹ ಕೊಂಡಪ್ಪ ಗುರುಗಳ ಹತ್ರ ಹೋಗಿ ಆ ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನ ಮಾಡುವಂತ ಆ ಜಗನ್ಮಾತೆ ಚಿದಾನಂದವ ದೂತರಿಗೆ ಹೇಳಿದ್ರು. ಅದೇ ರೀತಿಯಾಗಿ ಸಿದ್ಧಾರಾಮ ಮಲ್ಲಯ್ಯನನ್ನ ಕೇಳಿದಾಗ, ನಾನು ನಿನಗೆ ಗುರುವಾಗ್ತೀನಪ್ಪ, ನಿನಗೆ ಗುರುವಾಗಿ ಆಶೀರ್ವಾದ ಮಾಡ್ತೀನಂತ ಲಿಂಗ ದೀಕ್ಷೆಯನ್ನು ಕೊಡ್ತಾರ. ಲಿಂಗ ದೀಕ್ಷೆಯನ್ನು ಕೊಟ್ಟು ಮುಂದೆ ಆ ಮಲ್ಲಯ್ಯ ಸಿದ್ಧಾರಾಮನಿಗೆ ಹೇಳ್ತಾರ, ನೀನು ಭೂಲೋಕಕ್ಕೆ ಹೋಗುವಂತ ಎಲ್ಲ ವಿಷಯಗಳನ್ನು ಹೇಳ್ತಾರ. ಆ ಮಲ್ಲಯ್ಯ ಹೇಳುವಂತಹ ಮಾತಿನಂತೆ ಸಿದ್ಧಾರಾಮ ಭೂಲೋಕಕ್ಕೆ ಹೋಗಲ್ಲ, ನಾನು ಯಾಕೆ ಹೋಗ್ಬೇಕು, ನಾನು ಹೋಗೋದಿಲ್ಲ ಭೂಲೋಕಕ್ಕೆ ಅವಶ್ಯಕತೆ ಇಲ್ಲ, ನೀನನ್ನ ಕಂಡ ಮೇಲೆ ಭೂಲೋಕದಲ್ಲಿ ನನಗೆ ಕೆಲಸ ಏನೈತೆ ಅಂತ ಎಲ್ಲ ವಿಷಯಗಳನ್ನು ಕೇಳ್ತಾ, ಈ ಭೂಮಂಡಲ ಹಾಳಾದ್ರೇನು, ಉದ್ಧಾರ ಆದ್ರೇನು, ನೀ ನನಗೆ ಕಂಡ್ರೆ ಸಾಕು, ಎಲ್ಲ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರಾಣ ಆಗಿರೋದ್ರಿಂದ ನಿನ್ನ ದರ್ಶನ ಅಷ್ಟೇ ಸಾಕು ಅಂತಂದೇಳಿ ಆ ಸಿದ್ಧರಾಮ ಮಲ್ಲಯ್ಯನಿಗೆ ಎಲ್ಲ ವಿಷಯಗಳನ್ನು ಹೇಳಿದಾಗ ಭಕ್ತಿಯಿಂದ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆದ್ರೆ ಮಲ್ಲಯ್ಯ ಆಶೀರ್ವಾದ ಮಾಡಿ ಭೂಲೋಕಕ್ಕೆ ಹೋಗು ಎನ್ನುವಂತಹ ಅನೇಕ ವಿಷಯಗಳನ್ನ ತಿಳಿಸ್ತಾನೆ. ಅದನ್ನ ನಾಳೆಗೆ ಪರಮ ಪೂಜ್ಯರು ತಿಳಿಸ್ತಾರೆ. ನಾವು ಈ ಗ್ರಂಥದ ಮುಖಾಂತರ, ಪುರಾಣದ ಮುಖಾಂತರ ತಿಳ್ಕೊಳ್ಬೇಕಾದ ಏನಂತಂದ್ರೆ, ನಾವು ಎಷ್ಟೇ ಪುರಾಣಗಳನ್ನ ಕೇಳಿದ್ರೂ ನಾವು ಮನುಷ್ಯರಾಗೆ ಇರ್ತೀವಿ. ಆದರೆ ಮನುಷ್ಯ ಸಿದ್ಧಾರಾಮ ಹುಟ್ಟಿದ್ದು ಇದೇ ಭೂಮಿ ಒಳಗ,
ನಾವು ಹುಟ್ಟಿದ್ದು ಇದೇ ಭೂಮಿಯೊಳಗ. ಸಿದ್ದರಾಮನಿಗೆ ನಮಗೆ ಬೀಳುವಂತಹ ಗಾಳಿನೇ ಬಿತ್ತಿದ್ದು, ನಮಗೆ ಬೀಳುವಂತಹ ಬೆಳಕೆ ಆತನಿಗೆ ಸಿಕ್ಕಿದ್ದು, ನಮಗೆ ಬೆಳಕೊಡುವಂತಹ ಚಂದ್ರ ಸೂರ್ಯರೇ ಆತನಿಗೆ ಬೆಳಕು ಮತ್ತು ಕಂಪನ ಕೊಟ್ಟಿದ್ದು, ನಾವು ಬದುಕಿದಂತಹ ಜೀವಿಸಿದಂತಹ ಈ ಭೂಮಂಡಲದೊಳಗೆ ಇದೇ ಮಣ್ಣಿನೊಳಗೆ ಸಿದ್ದರಾಮ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದ. ಆದ್ರೆ ವ್ಯಕ್ತಿಯಾಗಿ ಹುಟ್ಟಿ ಆ ಶಕ್ತಿ ಯಾಗಾದ್ರೆ ತನ್ನ ಅಂತರಂಗದೊಳಗ ಕಿಚ್ಚಿತ್ತು. ಯಾವ ಕಿಚ್ಚು? ಹೊಟ್ಟೆ ಕಿಚ್ಚಲ್ಲ, ಅದು ದೈವದ ಕಿಚ್ಚು, ಜ್ಞಾನದ ಕಿಚ್ಚು, ಗುರುವಿನ ಕೃಪಾಶೀರ್ವಾದದ ಕಿಚ್ಚು ಬೆಂಕಿ ಇದ್ದಿದ್ದಕ್ಕಾಗಿ ಅದು ಸಿದ್ದರಾಮ ದೇವರಾದ. ಬಹುಶಃ ಕಿಚ್ಚು ಅಂದ್ಕೊಂಡ್ರೆ ಬೆಂಕಿ ಪಟ್ಟಣ ನೆನಪರ್ತದೆ. ಬೆಂಕಿ ಪಟ್ಟಣ ಇವತ್ತು ಎಲ್ಲ ರೇಟ್ ಆಗಿದಾವ. ಗಡ್ಡೆ ರೇಟ್ ಆಗ್ಯಾವ, ತರಕಾರಿ ರೇಟ್ ಆಗ್ಯಾವ, ಸಂತೆ ರೇಟ್ ಆಗೈತೆ, ಎಲ್ಲ ದಿನ ಬಳಕೆ ಎಲ್ಲ ವಸ್ತುಗಳ ರೇಟ್ ಆಗ್ಯಾವ. ಆದ್ರೆ ಕಡ್ಡಿ ಪಟ್ಟಣದ ರೇಟ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಒಂದು 8 ಅಣೆ 1 ರೂಪಾಯಿ ಅಷ್ಟೇ ಜಾಸ್ತಿ ಆಗಿದೆ. 100,000 1,000 ಲಕ್ಷಾಂತರ ರೂಪಾಯಿ ಎಲ್ಲರೂ ರೇಟ್ ಆಗ್ಯಾವ, ಕಡ್ಡಿ ಪಟ್ಟಣ ರೇಟ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದ್ರೆ ಕಡ್ಡಿ ಪಟ್ಟಣ ಬೆಂಕಿನೂ ಹಚ್ಚಬಹುದು, ದೀಪನೂ ಹಚ್ಚಬಹುದು. ಆದ್ರೆ ಸಿದ್ದರಾಮ ತನ್ನ ಒಳಗಿನಿಂದ ಹೊಟ್ಟೆ ಕಿಚ್ಚನ್ನುವಂತಹ ಬೆಂಕಿಯನ್ನು ಹಚ್ಚಲಿಲ್ಲ, ಜಗತ್ತಿಗೆ ಭಕ್ತಿಯ ಕಿಚ್ಚನ್ನು ಹಚ್ಚಿದ ಅವ ದೇವರಾದ. ಹಾಗಾಗಿ ನಾವು ಬೆಂಕಿ ಪಟ್ಟಣದಿಂದ ನಾವು ಬೆಂಕಿ ಹಚ್ಚಬಾರದು, ನಾವು ಜ್ಯೋತಿಯನ್ನು ಹಚ್ಚಬೇಕು, ಅದು ದೀಪವನ್ನು ಹಚ್ಚಬೇಕು. ಜಗತ್ತಿಗೆ ಕತ್ತಲನ್ನು ಕಳೆಯುವಂತಹ ಆ ಬೆಳಕನ್ನ ನಾವು ಹಚ್ಚಿದಾಗ ಮಾತ್ರ ಆ ಬೆಂಕಿ ಪಟ್ಟಕ್ಕೆ ಹಚ್ಚಿದಕ್ಕೆ ಸಾರ್ಥಕತೆ ಆಗ್ತದೆ. ಹಂಗ ನಾವು ನಮ್ಮ ಜೀವನದೊಳಗೆ ಎಷ್ಟೋ ಹೊಟ್ಟೆ ಕಿಚ್ಚುಗಳಿರ್ತಾವ, ಅದೆಲ್ಲದನ್ನ ಬಿಡಬೇಕು. ಬಿಟ್ಟು ಒಳ್ಳೆಯರಾಗಿ, ಸಜ್ಜನರಾಗಿ, ಕ್ರಿಯಾಶೀಲವಂತರಾಗಿ ನಾವೆಲ್ಲರೂ ಬದುಕಬೇಕು, ಜೀವಿಸಬೇಕು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮಗೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗೈತೆ. ಅವರು ನಿನ್ನೆ ಗುರುಗಳು ಎಲ್ಲಿ ಬಿಟ್ಟರೋ ಗೊತ್ತಿಲ್ಲ, ಇವತ್ತು ಏನ್ ಹೇಳ್ಬೇಕು ನನಗೆ ಸರಿಯಾಗಿ ಗೊತ್ತಾಗಿಲ್ಲ. ಡೈರೆಕ್ಟ್ ಸೀದಾ ನಾವು ಫೀಲ್ಡಿಂಗ್ ಬಂದಾಗ ಆಯ್ತು, ಬ್ಯಾಟಿಂಗಿಗೂ ಬೌಲಿಂಗಿಗೂ ಗೊತ್ತಿಲ್ಲ. ನೀವೆಲ್ಲ ನೋಡಿದ್ರೆ ನೀವೆಲ್ಲ ಫೀಲ್ಡಿಂಗ್ ಬಂದಿರಿ, ಸದ್ಯ ನಮ್ಮ ಗವಾಯಿಗಳು ಬೌಲಿಂಗ್ ಆಗ್ತಾರ, ನಾವೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ನಾವು ನಮ್ಮ ಮಠದ ವಿಷಯದಲ್ಲಿ ಅಂದ್ರೆ ಪ್ರತಿ ವರ್ಷ ಬಹುಶಃ ನಾವು ಜಗದ್ಗುರು ಹತ್ರ ಹೋಗಿದ್ವಿ, ಕಾಶಿ ಜಗದ್ಗುರು ಹತ್ರ. ಅವ್ರ ಹತ್ರ ಹೋದಾಗ ಡಿಸೆಂಬರ್ 6ನೇ ತಾರೀಕು ನಿಮ್ಮೂರು ಜಾತ್ರೆ, ಹೌದಿಲ್ಲ? ನಿಮ್ಮೂರು ಜಾತ್ರೆ ನಮ್ಮ ಮಠದಲ್ಲೂ ಲಕ್ಷ ದೀಪೋತ್ಸವ ಅವತ್ತೇ ಇರ್ತಿತ್ತು. ಆದ್ರೆ ಗುರುಗಳ ಹತ್ರ ಹೋಗ್ಬೇಕಾರ ಸಿದ್ಲಿಂಗ ಸ್ವಾಮಿ ಅಂತಿದ್ರು, ಬುದ್ಧಿ ನೀವು ಪ್ರತಿ ವರ್ಷ ನೀವು ಡೇಟ್ ಚೇಂಜ್ ಮಾಡಿ ಬುದ್ಧಿ, ನಾವು ಬರಕ್ಕಾಗಲ್ಲ, ನಮ್ ಜಾತ್ರೆ ಇದ್ರೆ ನಿಮ್ ಮಠದ ಲಕ್ಷ ದೀಪೋತ್ಸವ ಇರ್ತದಂತ ಅಂತಿದ್ರು. ಅದಕ್ಕೆ ನಾವಂದಿದ್ವಿ ಅದೇನ್ ಮಾಡಕ್ ಬರಂಗಿಲ್ಲಪ್ಪ, ಗುರುಗಳ ಆಶೀರ್ವಾದದಿಂದ ನಾವು ಮಿತಿ ಇಟ್ಟು ಬಿಟ್ಟಿವಿ, ಮಾರ್ಗಶಿರ ಶುದ್ಧ ಪಂಚಮಿಗೆ ನಾವು ಲಕ್ಷ ದೀಪೋತ್ಸವ ಮಾಡ್ತೀವಿ, ಉಳಿ ತುಂಬಾ ಕಾರ್ಯಕ್ರಮ ಅಂತ ಹೇಳಿದಾಗ ನಾವು ಇದನ್ನ ಅನ್ಕೊಂಡು ಗುರುಗಳ ಹತ್ರ ಹೋದ್ರಿ. ಆದ್ರೆ ಗುರುಗಳ ಹತ್ರ ಹೋದಾಗ ನಾವು ಡಿಸೆಂಬರ್ 6ನೇ ತಾರೀಕು ಇಡಬೇಕಾಗಿರುವಂತಹ ನಮ್ಮ ಸಂಕಲ್ಪ ಅದು ನಮಗೆ ತಿಳಿದಾರಂಗ ಮತ್ತೆ 8, 9 ನಾವೇ ಕೊಡಂತ ಹೇಳ್ಬಿಟ್ಟಿವಿ. ಅದು ನಮಗೆ ಗೊತ್ತೇ ಇಲ್ಲ. ಅದು ಯಾಕಂಗ ಹೇಳಿವಂತಂದ್ರೆ ಸಿದ್ದರಾಮನ ಹೇಳ್ಯಾನ, ನನ್ನ ಭಕ್ತರು ನಿಮ್ಮ ಊರಿಗೆ ಜಗದ್ಗುರು ದರ್ಶನ ತಗೊಳಕ್ ಬರ್ತಾರ, ನೀನು ಆ ಡೇಟ್ ಇಡಬೇಡ, 6ನೇ ತಾರೀಕು 8, 9 ಇಡಂತಂದ್ರೆ ಸಿದ್ದರಾಮನೇ ನಮಗೆ ತೋಚಿದಂಗ ಐತೆ. ಹಾಗಾಗಿ 8 ಮತ್ತು 9 ಕಾಶಿ ಜಗದ್ಗುರು ಅಡ್ಡಪದಕೋತ್ಸವ, 9ನೇ ತಾರೀಕು ಅವರ ಇಷ್ಟಲಿಂಗ ಸಂಗೀತಯುಕ್ತ ಮಹಾಪೂಜೆ, ಅವರ ಮುತ್ತೈದೆಯರು ಉಳಿ ತುಂಬುವ ಕಾರ್ಯಕ್ರಮ, ಸಂಜೆ ಲಕ್ಷ ದೀಪೋತ್ಸವ ಇರುವಂತಹ ಈ ಎಲ್ಲ ಕಾರ್ಯಕ್ರಮ ಕೆಲಸದ ಒತ್ತಡಗಳ ಮಧ್ಯೆ ನಮಗೆ ಸೀದಾ ಎಲ್ಲ ಹೇಳಿದ್ರು. ಮತ್ತೆ ಇಲ್ಲಿ ಬಂದು ಆ ಸಿದ್ದರಾಮ ಏನು ನುಡಿಸಿದನೋ, ಆತ ಏನು ನಮಗೆ ಜ್ಞಾನಕ್ಕೆ ನಮ್ಮ ನೆತ್ತಿಗೆ ಜ್ಞಾನವನ್ನ ಕೊಟ್ಟಿದ್ದನೋ ಅದನ್ನೆಲ್ಲ ಹೇಳಿದ್ದೀನಿ. ಯಾವುದು ಒಳಿತಾಗೈತೆ ಅದು ನಿಮ್ಮ ಹೊಟ್ಟೆ ಒಳಗೆ ಹಾಕೊಳ್ರಿ. ಯಾವ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಿಮ್ಮ ಮಗಂತ ತಿಳ್ಕೊಂಡು ಅದನ್ನ ಬಿಟ್ಟು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದೊಳಗೆ ಸೇರಿರುವಂತಹ ನಿಮ್ಮೆಲ್ಲರಿಗೆ ಆ ಸಿದ್ದರಾಮನ ಕೃಪೆ ಇರಲಿ. ಬಹುಶಃ ನಾವು ಪ್ರಭಾವಿಗಳನ್ನು ನೋಡಿದ್ದೀವಿ, ಇಲ್ಲಂತಲ್ಲ, ಹೊಗಳಬೇಕಂತ ನಮಗೆ ಹೊಗಳಕ್ಕಂತೂ ಬರಲ್ಲ, ನೇರವಾಗಿ ಯಾವತ್ತೂ ನೇರವಾಗಿ ಹೇಳ್ತೇವೆ. ನಮ್ಮ ಸುರೇಶ್ ಗವಾಯಿಗಳು ಅವರು, ನಾನು ಈ ಮಸೀದಿಪುರಕ್ಕೆ ಬಂದೇನೆ, ನನಗೆ ವೇದಿಕೆ ಮೇಲೆ ಹಾಡಕ್ ಕೊಟ್ಟಾರ, ನಾನು ಹಾಡಬೇಕು ಅಂತ ಕಾಟಾಚಾರದಿಂದ ಹಾಡಲ್ಲ, ಅಂತರಂಗದ ಆತ್ಮಶ್ರದ್ಧೆಯಿಂದ, ಬರೇ ಮನಶ್ರದ್ಧೆ ಇಲ್ಲ, ಆತ್ಮಶ್ರದ್ಧೆಯಿಂದ ಆತ್ಮನಿಷ್ಠೆಯಿಂದ ನಿಮಗೆ ಸಂತೋಷ ಆಗುತ್ತೆ ಗೊತ್ತಿಲ್ಲ, ಆತನ ಆತ್ಮಗೆ ಸಂತೋಷ ಆಗಬೇಕು. ಆತ ಪ್ರಾಕ್ಟೀಸ್ ಮಾಡ್ತಾನೆ ಗೊತ್ತಿಲ್ಲ, ಆದ್ರೂ ಇಲ್ಲೇ ಬಂದು ಪ್ರಾಕ್ಟೀಸ್ ಆಗ್ತದೆ ಅನ್ನೋಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಬಹಳ ಮನಪೂರ್ವಕವಾಗಿ ಸಂಗೀತವೇ ತಾನಾಗಿ ಹಾಡುವಂತಹ ಶ್ರೇಷ್ಠ ಗವಾಯಿ ಅಂದ್ರೆ ನಮ್ಮ ಸುರೇಶ್ ಗವಾಯಿಗಳು. ಅಷ್ಟು ಅದ್ಭುತವಾಗಿ ಅವರ ಹಾಡನ್ನ ಹಾಡ್ತಾರ. ಬಹಳ ಬಹುಶಃ ಇವ್ರು ಕಾಟಾಚಾರ ಕಾಡ್ತಾ ಇಲ್ಲ, ನೀವು ಯಾರೇ ಹೇಳಿ ಕೇಳಿ ಬಿಡ್ಲಿ, ಹಂಗಾಗಿ ಇವರು
ತಮ್ಮ ಗುರುಗಳಿಗೆ ತಮ್ಮ ಸಂಗೀತವನ್ನ ಸಮರ್ಪಣೆ ಮಾಡ್ತಾ ಅಷ್ಟು ಭಕ್ತಿಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಹಾಡನ್ನು ಹಾಡ್ಕೊಂಡು ಬರ್ತಾ ಇರ್ತಾರ. ಅದರ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಹೇಳಿದ್ದೆ ನಾನಾಗಲೇ ಸ್ವಲ್ಪ ನಮಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಸ್ವಲ್ಪ ಎದುರು ಅಥವಾ ಏನಾದ್ರು ಆಗಿದ್ದಂದ್ರೆ ನಾವು ಎರಗುಡಿಯಲ್ಲಿ ಹೆಂಗ್ ಹೇಳ್ತೀವಿ ನೋಡ್ರಿ, ಎರಗುಡಿಯಲ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ ಅಲ್ಲಿ ಮೊದಲು ಹಿಂಗೆ ಮಾಡ್ತಿದ್ರು, ಒಂದು ಪ್ಯಾರ ಓದೋದು ಅರ್ಥ ಹೇಳೋದು, ಒಂದು ಪ್ಯಾರ ಅರ್ಥ ಹೇಳೋದು. 60 ವರ್ಷದಿಂದ ಹಂಗೆ ಮಾಡ್ಕೊಂಡ್ ಬಂದಿದ್ವಿ ನಾವು. ನಮ್ಮ ಪಟ್ಟಣಿಕರಾದಾಗ ನಾವು 2 ವರ್ಷದಿಂದ ಪುರಾಣ ಹೇಳಕ್ ಹೋದಿವಲ್ಲ, ಮೊದಲು ಇದೆಲ್ಲ ಒಂದೊಂದು ಅಧ್ಯಾಯ ಓದಿಸ್ಬಿಡ್ತೀವಿ. ಎಷ್ಟು ಅಧ್ಯಾಯ ಇರ್ತಾವಲ್ಲ 2 ಅಧ್ಯಾಯ ಓದಿಸಿ ಅದು ಕೈ ಬಿಟ್ಬಿಡ್ತೀವಿ. ಒಂದು 15 ನಿಮಿಷ 20 ನಿಮಿಷ ಆಗ್ತದೆ. ನೆಕ್ಸ್ಟ್ ಒಂದೊಂದರ ತಾಸು ನಾವೇನ ಯಾರು ಮಧ್ಯೆ ತಗೊಳ್ಳೋದ ಹಾಡು ತಗೊಳ್ಳೋದು ಏನ್ ತಗೊಳ್ಳೋದು ನೇರವಾಗಿ ಹೇಳ್ಬಿಡ್ತೀವಿ. ಅದೇ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಇದೆ. ಹಾಗೆ ಸ್ವಲ್ಪ ಇಲ್ಲಿ ವ್ಯತ್ಯಾಸವಾಗಿರೋದ್ರಿಂದ ಸ್ವಲ್ಪ ನಿಮ್ಮಲ್ಲಿ ವ್ಯತ್ಯಾಸಗಳು, ನಾವು ಮಾತಾಡೋ ಮಾತಿನಲ್ಲಿ ವ್ಯತ್ಯಾಸ ಆಗಿದ್ರೆ ಅದೆಲ್ಲವನ್ನು ನಾವು ಬಿಟ್ಟು ಹಾಕಿ ಒಳ್ಳೆಯದನ್ನು ಸ್ವೀಕಾರ ಮಾಡಿರುವಂತಹ ಮಾತನ್ನ ಕೊನೆಯದಾಗಿ ಹೇಳುತ್ತಾ ನನ್ನ 2 ನುಡಿಗಳನ್ನ ಎನ್ನ ಗುರುವಿನ ಪಾದ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಪುರಾಣಕ್ಕೆ ವಿರಾಮ ಬಯಸುತ್ತಿದ್ದೇವೆ. ಓಂ ಶಿವಂ ಭೂಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಶ್ರೀ ಸಿದ್ದರಾಮೇಶ್ವರರ ಪುರಾಣದ ಸೇವೆ ಮತ್ತು ಪಿಂಡದ ಸೇವೆಯನ್ನು ಮಾಡಿಸಿರುವಂತಹ ಚಾಣಕನವರು ಶಾಂತನಗೌಡ, ನಾಳಿನ ಪೂಜೆ ಸಿ ನಾಗನಗೌಡ ಅವರ ಕುಟುಂಬದವರು ಮಾಡಿಸ್ತಾ ಇರ್ತಾರೆ. ಅವರಿಗೆ ಸಿದ್ದರಾಮ ಆಯುಷ್ಯ ಆರೋಗ್ಯ ಭಾಗ್ಯ ನೆಮ್ಮದಿಯನ್ನು ಕೊಟ್ಟು ಅವರಿಗೆ ಸದಾವಕಾಲ ಅನ್ನಪೂರ್ಣೇಶ್ವರಿಯ ಆ ಮಹಾಲಕ್ಷ್ಮಿ ತಾಯಿಯ ಕೃಪಾ ಆಶೀರ್ವಾದ ಇರಲಿ ನಮ್ಮ ಮಾತನ್ನು ಹೇಳ್ತಾರೆ. ಇವರ ಅಪೇಕ್ಷೆ ಏನೋ ಲಕ್ಷ ದೀಪೋತ್ಸವ ಐತೆ ಅಂತ ಹೇಳಿ ಬರ್ರಿ ಅಂತ ಹೇಳಿಲ್ಲ ಅಂತ ನಂದು. ಹಾಗಾಗಿ ನೀವೆಲ್ಲರೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ತೀರಿ. ಯಾರು ಮಾತಾಡಲ್ಲ, ಬರಲ್ಲ, ನೀವು ಯಾರಲ್ಲ ಬರ್ತೀರಲ್ಲ, ಸ್ವಲ್ಪ ಚಪ್ಪಾಳೆ ಬಳಿ ನೋಡೋಣ. ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರತಿಪೂರ್ವಕ ಆಗಮಿಸಲಿ ಅಂತ ಮಾತನಾಡುತ್ತಾ ಈ ಕಾರ್ಯಕ್ರಮಕ್ಕೆ ಪುರಾಣಕ್ಕೆ ಮಹಾಮಂಗಲ ಎಲ್ಲರೂ ಇರಲಿ ಮಂಗಳಾಗ್ತಾರೆ. ಎತ್ತುವೆ ನಾರತಿ ಗೌರಮ್ಮ ತಾಯಿಗೆ, ಎತ್ತುವೆ ನಾರತಿ ಗೌರಮ್ಮ ತಾಯಿಗೆ, ಭಕ್ತಿಯೇ Yeah.